ಸ್ವಾಗತ. ಇವತ್ತು ನಾವು ಈ ಒಂದು ಸೆಷನ್ ಅಲ್ಲಿ ಜುಲೈನ 5ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಒಂದು ಟಾಪಿಕ್ ಇದೆ. ಇದೇನಾಗಿದೆ ಅಂತಂದ್ರೆ ರಾಜೇಂದ್ರ ಚೋಳ ಡೈನೆಸ್ಟಿಯ ರಾಜೇಂದ್ರ ಚೋಳನು ಭಾರತ ದೇಶದ ಪೂರ್ವ ಭಾಗ ನಾವೇನು ಆಸಿಯಾನ್ ಕಂಟ್ರೀಸ್ ಅಂತ ಕರಿತೀವಲ್ಲ, ಅಂದ್ರೆ ಯಾವುದು ಸುಮಾತ್ರ, ಜಾವಾ, ಇಂಡೋನೇಷ್ಯಾ ಈ ತರ ಐಲ್ಯಾಂಡ್ ಗಳನ್ನ ಹೊಂದಿರುವಂತಹ ಜಾಗ ಏನಿದೆಯಲ್ಲ, ಈ ಜಾಗವನ್ನ ನಾವಲ್ ಎಕ್ಸ್ಪಿಡೇಷನ್ ಮೂಲಕ ಬಂದು ಕಾಂಕೋರ್ ಮಾಡಿರ್ತಾರೆ. ಯಾರು? ರಾಜೇಂದ್ರ ಚೋಳ ಅವರು. ಇದು ನಡೆದಿದ್ದು 1025ನೇ ಇಸ್ವಿನಲ್ಲಿ. ಈಗ ನಾವು 2025ರಲ್ಲಿ ಇದೀವಿ. ಅಂದ್ರೆ ಈ ಒಂದು ನ್ಯಾವಲ್ ಎಕ್ಸ್ಪಿಡೇಷನ್ ನಡೆದು 1000 ವರ್ಷಗಳಾಗಿದೆ. ಸೊ ಇದರ ನೆನಪಿನ ಅರ್ಥ ಗಂಗೈಕೊಂಡ ಚೋಳಾಪುರಂ ತಮಿಳುನಾಡಲ್ಲಿ 1000 ರೂಪಾಯಿಯ ಕಾಯಿನ್ ಅನ್ನ ಸರ್ಕಾರ ರಿಲೀಸ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ರಾಜೇಂದ್ರ ಚೋಳನ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ರಾಜೇಂದ್ರ ಚೋಳನ ಕಾಲ ಬಂದು 1014ರಿಂದ 44. ಇವನ ಕಾಲದಲ್ಲಿ ಈತನ ಕಂಟೆಂಪರರಿ ಯಾರಿದ್ರು ಅಂತಂದ್ರೆ ವೆಸ್ಟರ್ನ್ ಚಾಲುಕ್ಯಾಸ್ ಮತ್ತೆ ಪಾಂಡ್ಯಾಸು, ಅದಲ್ಲದೆ ಮಹಿಪಾಲ. ನಾರ್ತ್ ಅಲ್ಲಿ ಪಾಲರ ಮಹಿಪಾಲ ಆಳ್ತಿದ್ದ. ಸೊ ಆತನನ್ನ ಗೆದ್ದಿದ್ದಕ್ಕೆ ಈತನಿಗೆ ಗಂಗೈಕೊಂಡ ಚೋಳ ಅನ್ನೋ ಬಿರುದನ್ನು ಬಂದಿತ್ತು. ಸೊ ಆ ಗಂಗೈಕೊಂಡ ಚೋಳ ಅನ್ನೋ ಬಿರುದಿನ ಜೊತೆಗೆ ತಮಿಳುನಾಡಲ್ಲಿ ಗಂಗೈಕೊಂಡ ಚೋಳಾಪುರಂ ಅನ್ನೋ ಒಂದು ಪಟ್ಟಣವನ್ನು ಕಟ್ತಾನೆ. ನಾವು ಆಲ್ರೆಡಿ ಹೇಳ್ದಂಗೆ ನಾವಲ್ ಎಕ್ಸ್ಪಿಡೇಷನ್ ಆಗಿ ಇವತ್ತಿಗೆ ಅಂದ್ರೆ ಈ ವರ್ಷಕ್ಕೆ 1000 ವರ್ಷಗಳು ತುಂಬಿವೆ. ಆ ಒಂದು ಪೂರ್ವ ಏಷ್ಯಾದ ಜಾಗಗಳೇನಿತ್ತಲ್ಲ ಅದನ್ನ ಸುವರ್ಣ ದ್ವೀಪ, ಕದ್ರಂ ಈ ರೀತಿಯಾಗಿ ಹೆಸರನ್ನು ಇಟ್ಟು ಕರೀತಿದ್ರು. ಸೊ ಅದನ್ನ ಗೆದ್ದದಕ್ಕೆ ಈತನಿಗೆ ಕದ್ರಂ ಕೊಂಡ ಅನ್ನೋ ಬಿರುದು ಕೂಡ ಬಂದಿತ್ತು. ಇದನ್ನೆಲ್ಲ ಶ್ರೀ ವಿಜಯ ಅನ್ನೋ ರಾಜ ಆಳ್ತಾ ಇದ್ದ. ಇಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ನಮ್ಮ ದೇಶ ಕಾಯುವ ಸೈನಿಕರು ಗಡಿ ಪ್ರದೇಶಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ, ಫಾರ್ ಎಕ್ಸಾಂಪಲ್ BSF ಆಗ್ಬೋದು, ಅಥವಾ CRPF ಆಗ್ಬೋದು, ಅಥವಾ ಅಸ್ಸಾಂ ರೈಫಲ್ಸ್ ಆಗ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ಸೈನ್ಯಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಇವ್ರುಗಳಿಗೆ ಮನೆಯಲ್ಲಿ ಏನಾದ್ರು ಇಶ್ಯೂ ಆದಾಗ, ಫ್ಯಾಮಿಲಿನಲ್ಲಿ ಇಶ್ಯೂ ಆದಾಗ ಅವರ ಒಂದು ಲೀಗಲ್ ಡಿಸ್ಪ್ಯೂಟ್ಸ್ ನ ಯಾರು ಸೆಟ್ಲ್ ಮಾಡ್ತಾರೆ? ಇವರು ಆಲ್ರೆಡಿ ಬಾರ್ಡರ್ ಇದಾರಲ್ಲ. ಸೊ ಅದಕ್ಕೆ ನೀವು ನಮ್ಮ ಕಂಟ್ರಿನ ಸರ್ವ್ ಮಾಡ್ತಾ ಇದ್ದೀರಾ, ನಾವು ನಿಮ್ಮ ಫ್ಯಾಮಿಲಿನ ಸೇವ್ ಮಾಡ್ತೀವಿ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ನಲ್ಸಾ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಆ ಸ್ಕೀಮ್ ಹೆಸರು ಬಂದು ವೀರ ಪರಿವಾರ್ ಸಹಾಯತಾ ಯೋಜನಾ ಅಂತ ಹೇಳಿ. ನೆನ್ಪಿಟ್ಕೊಳ್ಳಿ, ನಲ್ಸಾ ಬಂದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆಯಲ್ಲ, ಸೊ ಅದು ನಮ್ಗೆ ಗೊತ್ತಿದೆ ಆಲ್ರೆಡಿ. ಯಾರು ನೀಡಿದಾರೋ ಅವ್ರಿಗೆ ಆರ್ಟಿಕಲ್ 39 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂಡರ್ ಆರ್ಟಿಕಲ್ 39 ಹೆಲ್ಪ್ ಮಾಡಬೇಕು ಅಂತಿದೆ, ಲೀಗಲ್ ಸರ್ವಿಸ್ ಮಾಡಬೇಕು ಅಂತ ಹೇಳಿ. ಸೊ ಅದೇ ಲೀಗಲ್ ಸರ್ವಿಸ್ ನ ಈಗ ನಮ್ಮ ಸೈನಿಕರಿಗೂ ಅಥವಾ ಸೈನಿಕರ ಒಂದು ಕುಟುಂಬಕ್ಕೂ ವಿಸ್ತರಿಸಿದೆ. ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ಡೊಮೆಸ್ಟಿಕ್ ಡಿಸ್ಪ್ಯೂಟ್ಸ್ ಈ ರೀತಿ ಯಾವುದೇ ಇದ್ರೂ ರಾಜ್ಯ ಮತ್ತೆ ಜಿಲ್ಲಾ ಸೈನಿಕ್ ಬೋರ್ಡ್ಗಳ ನಿಯರ್ ಅಲ್ಲೇನೆ ಲೀಗಲ್ ಸರ್ವಿಸ್ ಕ್ಲಿನಿಕ್ಗಳನ್ನ ಎಸ್ಟಾಬ್ಲಿಷ್ ಮಾಡಿ ಅವರ ವ್ಯಾಜ್ಯಗಳನ್ನ ಬಗೆಹರಿಸಕ್ಕೆ ಅಂತಾನೆ ಲಾಂಚ್ ಮಾಡುವಂತ ಸ್ಕೀಮು ನಲ್ಸಾ ವೀರ ಪರಿವಾರ್ ಸಹಾಯತಾ ಯೋಜನಾ. ಇತ್ತೀಚೆಗೆ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಇದ್ರ ಹಿಂದೆನೆ ನಾವು ಆಪರೇಷನ್ ಸಿಂಧೂರ್ ಕೂಡ ಲಾಂಚ್ ಮಾಡಿ ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ವಿ. ಸೊ ಇಲ್ಲಿ ಇದರ ಒಂದು ಮಾಸ್ಟರ್ ಪ್ಲಾನ್ ಆಗಿದ್ದವರು ಅಥವಾ ಈ ಯೋಜನೆಗೆ ಕಾರಣ ಆಗಿದ್ದೋ ಕೆಲವೊಂದು ಲಷ್ಕರ್ ಇ ತಯ್ಯಬಾದ ಟೆರರಿಸ್ಟ್ ಗುಂಪುಗಳಿಗೆ ಸೇರಿದಂತ ಸುಮಾರು 3 ಜನ ಟೆರರಿಸ್ಟ್ ಗಳನ್ನ ಆಪರೇಷನ್ ಮಹಾದೇವ್ ಅನ್ನೋ ಹೆಸರಲ್ಲಿ ಇಂಡಿಯನ್ ಆರ್ಮಿ ಮತ್ತೆ ಜಮ್ಮು ಕಾಶ್ಮೀರ್ ಪೊಲೀಸು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಹೊಡೆದುಳಿಸಿದ್ದಾರೆ. ಸೊ ಹಂಗಾಗಿ ಸುದ್ದಿನಲ್ಲಿ ನೆನ್ಪಿಟ್ಕೊಳ್ಳಿ, ಆಪರೇಷನ್ ಮಹಾದೇವ್. ಇವರ ಒಂದು ಬಾರ್ಡರ್ ಡಿಸ್ಪ್ಯೂಟ್ ಸುದ್ದಿನಲ್ಲಿತ್ತು. ಯಾವ್ದು ನಡುವೆ ಅಂತಂದ್ರೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ. ಇದು ಒಂದು ವಾರ ಪೂರ್ತಿ ಸುದ್ದಿನಲ್ಲಿತ್ತು. ಏನಿಗೆ ಬಾರ್ಡರ್ ಡಿಸ್ಪ್ಯೂಟ್ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ನಡುವೆ ಏನ್ ಕಾನ್ಫ್ಲಿಕ್ಟ್ ಆಗ್ತಿತ್ತು ಅಂದ್ರೆ ಜೆರುಸಲೆಂ ಅನ್ನೋ ಒಂದು ಧಾರ್ಮಿಕ ಜಾಗಕ್ಕೋಸ್ಕರ. ಸೇಮ್ ವೇ ಇಲ್ಲೂ ಅಷ್ಟೇನೆ ಪ್ರೇ ವಿಹಾರ್ ಅನ್ನೋ ಒಂದು ಟೆಂಪಲ್ 11th ಸೆಂಚುರಿನಲ್ಲಿ ಕಟ್ಟಿದ್ರು. ಸೊ ಈ ಟೆಂಪಲ್ ಕಾಂಬೋಡಿಯಾಗೆ ಸೇರ್ಬೇಕಾ ಅಥವಾ ಥೈಲ್ಯಾಂಡ್ ಸೇರ್ಬೇಕಾ ಅಂತ ಹೇಳಿ ಅಲ್ಲಿಂದ ಶುರುವಾಗಿದ್ದು. ಸೊ ಏನಾಯ್ತು ಅಂತಂದ್ರೆ 1907 ನಲ್ಲಿ ಇದು ಫ್ರೆಂಚ್ ಕಾಲೋನಿ ಆಗಿತ್ತು ಕಾಂಬೋಡಿಯಾ. ಇದೊಂದು ಫ್ರೆಂಚ್ ಕಾಲೋನಿ ಆಗಿತ್ತು. ಸೊ ಅವಾಗ ಡಿಮಾರ್ಕೇಶನ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದು ಬಾರ್ಡರ್ ಬರುತ್ತೆ ಪ್ರೇವಿಯರ್. ಅವಾಗೇನಾಗುತ್ತೆ ಅಂದ್ರೆ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇದು ಥೈಲ್ಯಾಂಡ್ಗೆ ಸೇರ್ಬೇಕಾ ಕಾಂಬೋಡಿಯಾಗೆ ಸೇರ್ಬೇಕಾ ಅಂತ ಹೇಳಿ 1960s ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈ ಒಂದು ಪ್ರೇವಿಹಾರ್ ಟೆಂಪಲ್ ಏನಿದೆಯಲ್ಲ ಇದನ್ನ ಕಾಂಬೋಡಿಯಾಗೆ ಸೇರ್ಬೇಕು ಅಂತ ಹೇಳಿ ವರ್ಡಿಕ್ಟ್ ಕೊಟ್ಬಿಡುತ್ತೆ. ಸೊ ಅವಾಗ ಇನ್ನಷ್ಟು ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಏನ್ ಮಾಡ್ತಾರೆ ಅಂತಂದ್ರೆ 2000ನೇ ಇಸ್ವಿನಲ್ಲಿ ಒಂದು ಜಾಯಿಂಟ್ ಕಮಿಷನ್ ತರ್ತಾರೆ. ಕಾಂಬೋಡಿಯಾ ಮತ್ತೆ ಥೈಲ್ಯಾಂಡ್ ಎರಡು ಸೇರಿ ಒಂದು ಜಾಯಿಂಟ್ ಕಮಿಷನ್ ತಂದ್ಬಿಟ್ಟು ಮತ್ತೆ ಒಂದು ಬಾರ್ಡರ್ ನ ರೀಡ್ರಾ ಮಾಡಕ್ ನೋಡ್ತಾರೆ. ಸ್ಟಿಲ್ ದೇ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್. ಸೊ ಆಗ್ಲಿಂದ ಈಗಲವರೆಗೂ ಆ ಒಂದು ಟೆಂಪಲ್ಗೋಸ್ಕರ ಒಂದು ಬಾರ್ಡರ್ ಅಡ್ಜಸ್ಟ್ಮೆಂಟ್ಸ್ಗೋಸ್ಕರ ಕಾನ್ಫ್ಲಿಕ್ಟ್ ನಡೀತಾನೆ ಇದೆ. ಈಗ ಮೊನ್ನೆ ಕೂಡ ರೀಸೆಂಟ್ ಆಗಿ ಇದೇ ರೀತಿ ಕಾನ್ಫ್ಲಿಕ್ಟ್ ಆಗಿತ್ತು. ಸೊ ಈಗ ಅದಕ್ಕೆ ಸೀಸ್ ಫೈರ್ ಹಾಕಿದ್ದಾರೆ. ಈ ಕಾನ್ಫ್ಲಿಕ್ಟ್ ಗಳು ನಡೆದಂತ ಜಾಗಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರೇವಿಯಾರ್ ಯಾವ ಒಂದು ಕಂಟ್ರಿಗಳ ಬಾರ್ಡರ್ ಬರುತ್ತೆ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೆರಡು ಟೆಂಪಲ್ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
ತಾಮೋಂಗ್ ಮೋನ್ ಅನ್ನೋ ಒಂದು ಟೆಂಪಲ್ ಮತ್ತೆ ತಾಂಗ್ ಬಾಕ್ ಅನ್ನೋ ಒಂದು ಜಾಗ ಕೂಡ ಕಾನ್ಫ್ಲಿಕ್ಟ್ ಏರಿಯಾ ಆಗ್ತಿರುವಂತ ಜಾಗ. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವಿಚಾರ ನೆನ್ಪಿಟ್ಕೋಬೇಕು ಅಂತಂದ್ರೆ, ಈ ಪ್ರೇವಿಹಾರ್ ಟೆಂಪಲ್ ಏನಿದೆಯಲ್ಲ, ಇದು ಯುನೆಸ್ಕೋ ರೆಕಗ್ನೈಸ್ ಮಾಡುವಂತ ಸೈಟ್ ಕೂಡ ಆಗಿದೆ. ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಸಿಂಪಲ್ ಟಾಪಿಕ್, ಬೋಲ್ಡ್ ಕುರುಕ್ಷೇತ್ರ ಅಂತ ಹೇಳಿ ಒಂದು ಮಿಲಿಟರಿ ಎಕ್ಸರ್ಸೈಸ್ ಯಾರ ನಡುವೆ ನಡೆಯುತ್ತೆ ಅಂತ ಕೇಳ್ತಾರೆ. ಇಂಡಿಯಾ ಮತ್ತೆ ಸಿಂಗಾಪುರ್ ನಡೆಯುವಂಥದ್ದು. ಈಗ ಅದು ಜೋಧ್ಪುರ್ ಅಲ್ಲಿ ನಡೀತಾ ಇದೆ. ಯಾವುದರ ಒಂದು ಎಕ್ಸರ್ಸೈಸ್ ಅಂತಂದ್ರೆ ಇದು ಆರ್ಮಿಗಳ ನಡುವೆ ನಡೆಯುವಂತ ಎಕ್ಸರ್ಸೈಸ್. ನೆನ್ಪಿಟ್ಕೊಳ್ಳಿ, ಬೋಲ್ಡ್ ಕುರುಕ್ಷೇತ್ರ, ಇಂಡಿಯಾ ಅಂಡ್ ಸಿಂಗಾಪುರ್. ಇನ್ನೊಂದು ಸಣ್ಣ ಸುದ್ದಿ ಅಂತಂದ್ರೆ, ಇಂಡಿಯಾದ ಸೆಕೆಂಡ್ ಲಾಂಗೆಸ್ಟ್ ಸರ್ವೈವಿಂಗ್ PM ಆಗಿ ನರೇಂದ್ರ ಮೋದಿ ಅವರು ಈಗ ರೆಕಾರ್ಡ್ ಮಾಡಿದ್ದಾರೆ. ಅಂದ್ರೆ ಇದುವರೆಗೂ ಇಂದಿರಾ ಗಾಂಧಿ ಅವರು ಆ ರೆಕಾರ್ಡ್ ನ ಹೋಲ್ಡ್ ಮಾಡಿದ್ರು. ಈಗ ಪ್ರಧಾನಮಂತ್ರಿ ಮೋದಿ ಅವರು ಆ ರೆಕಾರ್ಡ್ ನ ಹೋಲ್ಡ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರ ಟೈಮ್ ಪೀರಿಯಡ್ ಬಂದು ಸುಮಾರು 11 ವರ್ಷ 59 ದಿನ ಇತ್ತು. ಈಗ ಮೋದಿ ಅವರ ಟೈಮ್ ಪೀರಿಯಡ್ ಬಂದು ಆಲ್ಮೋಸ್ಟ್ 11 ವರ್ಷ ನಿಯರ್ಲಿ 80 ಡೇಸ್ ಅಂತ ಅನ್ಕೊಳ್ಳೋಣ. ಇಷ್ಟು ದಿನ ಆಗೋಗಿದೆ. ಸೊ ಹಂಗಾಗಿ ಇವರ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ. ಅತ್ಯಂತ ಹೆಚ್ಚಿಗೆ ದೀರ್ಘಾವಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಉಳ್ಕೊಂಡಿದ್ದವರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು. ಸುಮಾರು ಇವರು 16 ವರ್ಷ PM ಉಳ್ಕೊಂಡಿದ್ರು. ಇನ್ನೊಂದು ಸುದ್ದಿ ಬಂದು ಸ್ಪೋರ್ಟ್ಸ್ ಸೆಕ್ಷನ್. ದಿವ್ಯಾ ದೇಶ್ಮುಖ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟರ್ ಆಗಿದಂತ ಮೊದಲ ಮಹಿಳೆ ಇವರೇ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ಫೈಟ್ ಚೆಸ್ ಅಲ್ಲಿ ಈ ದಿವ್ಯಾ ದೇಶ್ಮುಖ್ ಅವರು ವಿನ್ನರ್ ಆಗಿದ್ದಾರೆ. ಸೊ ಫಸ್ಟ್ ವುಮೆನ್ ಟು ವಿನ್ ಚೆಸ್ ವರ್ಲ್ಡ್ ಕಪ್. ಚೆಸ್ ವರ್ಲ್ಡ್ ಕಪ್ ನ ಗೆದ್ದಂತ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದ್ರೆ ದಿವ್ಯಾ ದೇಶ್ಮುಖ್ ಅವರು. ನೆನ್ಪಿಟ್ಕೋಬೇಕಾಗತ್ತೆ. ಇದು ನಡೆದಿದ್ದೆ ಜಾರ್ಜಿಯಾದ ಬಟುಮಿ ಅನ್ನೋ ಜಾಗದಲ್ಲಿ ನಡೀತು. ಇವ್ರಿಗೆ ಗೆದ್ದಿದ್ದು ಕೊನೆರೋ ಹಂಪಿ ಅವರೇನೆ. ಈಗ ಇವ್ರು ಆಲ್ರೆಡಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು. ನೆನ್ಪಿಟ್ಕೊಳ್ಳಿ, ದಿವ್ಯಾ ದೇಶ್ಮುಖ್ ಅವರು 4ನೇ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಇದಕ್ಕಿಂತ ಮುಂಚೆ ಇವ್ರಿಗಿನ್ನ ಮುಂಚೆನೂ 3 ಜನ ಗ್ರ್ಯಾಂಡ್ ಮಾಸ್ಟರ್ ಇರ್ತಾರೆ. ಕೊನೆರೋ ಹಂಪಿ ಅವರು, R ವೈಶಾಲಿ ಅವರು ಮತ್ತೆ ಹರಿಕಾ ದ್ರೋಣವಲ್ಲಿ ಅವರು. ಇವರು 3 ಜನನು ಮೊದಲೇ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಸೊ ದಿವ್ಯಾ ದೇಶ್ಮುಖ್ ಅವರು 4ನೇವ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾರೆ. ಆದ್ರೆ ಫಸ್ಟ್ ವುಮೆನ್ ಟು ವಿನ್ ದ ಚೆಸ್ ವರ್ಲ್ಡ್ ಕಪ್. ಚೆಸ್ ವರ್ಲ್ಡ್ ಕಪ್ ನ ಗೆದ್ದ ಮೊದಲ ಮಹಿಳೆ ಆಗ್ತಾರೆ. ಈ ವಾರ ಕಾಜಿರಂಗ ನ್ಯಾಷನಲ್ ಪಾರ್ಕ್ 2 ವಿಚಾರಗಳಿಗೆ ಸುದ್ದಿಲಿತ್ತು. ಮೊದಲನೇದು ಏನಂತಂದ್ರೆ, ಇಲ್ಲಿ AI ನ ಯೂಸ್ ಮಾಡಿಕೊಟ್ಟು ಗ್ರಾಸ್ ಲ್ಯಾಂಡ್ ಬರ್ಡ್ ಸೆನ್ಸಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ. ಹುಲ್ಲುಗಾವಲಿನಲ್ಲಿರುವಂತಹ ಪಕ್ಷಿಗಳ ಒಂದು ಗಣತಿ, ಈ ಗಣತಿನ ಮಾಡಿದ್ದಾರೆ ಫಸ್ಟ್ ಟೈಮ್ ಎಲ್ಲಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ. ಅದನ್ನ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನೆನಪಿಸ್ಕೊಂಡ್ರು. ಸೊ ಹಂಗಾಗಿ ಈ ಸುದ್ದಿನಲ್ಲಿದೆ. ಇನ್ನೊಂದು ನ್ಯೂಸ್ ಬಂದು, ಈಗ 3rd ಹೈಯೆಸ್ಟ್ ಡೆನ್ಸಿಟಿ ಟೈಗರ್ಸ್ ಏನಿದೆಯಲ್ಲ, ಈ ಟೈಗರ್ ಅಲ್ಲಿ ಹೈಯೆಸ್ಟ್ ಟೈಗರ್ ಡೆನ್ಸಿಟಿ ಈಗ ನಮಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಗ್ತಿದೆ ಅಂತೇಳಿ ಇನ್ನೊಂದು ನ್ಯೂಸ್ ಇಲ್ಲಿದೆ. ಇಲ್ಲಿ ನೆನ್ಪಿಟ್ಕೋಬೇಕು, ನಾನು ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಡೆನ್ಸಿಟಿ ಬಗ್ಗೆ ಮಾತಾಡ್ತಾ ಇರುವಂತದ್ದು. ಪಾಪ್ಯುಲೇಷನ್ ಅಂತ ಬಂದಾಗ ನಾವು ಸ್ಟೇಟ್ ವೈಸ್ ನೋಡ್ತಾ ಹೋದ್ರೆ, ಫಸ್ಟ್ ಬಂದು ಮಧ್ಯಪ್ರದೇಶ ಬರುತ್ತೆ, ನೆಕ್ಸ್ಟ್ ಕರ್ನಾಟಕ ಬರುತ್ತೆ, ಥರ್ಡ್ ಬಂದು ಉತ್ತರಾಖಂಡ್ ಬರುತ್ತೆ. ಸೊ ಇವು 3 ಟಾಪ್ 3 ನಲ್ಲಿ ಬರುತ್ತೆ. ಡೆನ್ಸಿಟಿ ಅಂತಂದ್ರೆ ಇರೋ ಜಾಗದಲ್ಲೇನೆ ಹೈಯೆಸ್ಟ್ ಟೈಗರ್ ಇರುವಂತದ್ದು. ಈ ಒಂದು ಸರ್ಕ್ಯುಲೇಷನ್ ಅಥವಾ ಈ ಒಂದು ಏರಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ ಅನ್ನೋದ್ರ ಮೇಲೆ ಡೆನ್ಸಿಟಿ ಡಿಸೈಡ್ ಮಾಡ್ತೀವಿ. ಆ ರೀತಿ ತಗೊಂಡಾಗ ನಾವು ಟೈಗರ್ ರಿಸರ್ವ್ಸ್ ತಗೊಳ್ತಾ ಹೋಗ್ತೀವಿ. ಟೈಗರ್ ರಿಸರ್ವ್ಸ್ ಅಲ್ಲಿ ಬಂದಾಗ ಫಸ್ಟ್ ಬಂದು ಬಂಡೀಪುರ್ ಇದೆ. ಬಂಡೀಪುರ್ ಟಾಪ್ ಅಲ್ಲಿ ಇದೆ, ಕರ್ನಾಟಕದ ಬಂಡೀಪುರ್. ಅದಾದ್ಮೇಲೆ ಕಾರ್ಬೆಟ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಇದು ಬಂದು ಉತ್ತರಾಖಂಡ. ಸೊ ಇದು ಸೆಕೆಂಡ್ ಇದೆ. ಈಗ ಥರ್ಡ್ ಬಂದು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ಡೆನ್ಸಿಟಿ ಬಗ್ಗೆ. ಇನ್ನು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಇದು ಅಸ್ಸಾಂ ಲೊಕೇಟ್ ಆಗಿದೆ, ಬ್ರಹ್ಮಪುತ್ರ ರಿವರ್ ಮೇಲೆ ಲೊಕೇಟ್ ಆಗಿರುವಂತದ್ದು. ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಹೌದು, ಟೈಗರ್ ರಿಸರ್ವ್ ಕೂಡ ಹೌದು, ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದೆ. ಯಾರು ಮಾಡಿರೋದು ಅಂತಂದ್ರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಅಂದ್ರೆ ಇದೊಂದು NGO ಅಷ್ಟೇ ಇದು. ಸೊ ಅದು ಡಿಕ್ಲೇರ್ ಮಾಡಿರೋದು ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತೇಳಿ ಇದನ್ನ ಏರಿಯಾನ ರೆಕಗ್ನೈಸ್ ಮಾಡಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂತಂದ್ರೆ, 1 ಹಾರ್ನ್ ರೈನ್ ಒಂದು ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತ ಜಾಗನೇ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ಎಲ್ಲಾ ತರದ್ದು ವೆಜಿಟೇಷನ್ಸ್ ಗಳು ನಾವು ನೋಡಕ್ ಸಿಗುತ್ತೆ. ಯಾಕಂತಂದ್ರೆ ಎವರ್ಗಿನ್ ಫಾರೆಸ್ಟ್ ಇಂದ ಹಿಡಿದು ಮೌಂಟೇನ್ ರೇಂಜಸ್ ವೆಜಿಟೇಷನ್ ವರ್ಗು ಇಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ. ಸೊ ಇದೇ ಒಂದ್ಸಲ ಕ್ವಶನ್ ಆಗಿದೆ. ಸುಮಾರು ಕ್ವಶನ್ಸ್ ಬಂದಿದೆ. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಇಲ್ಲಿ ಇನ್ನೊಂದು ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿ ಇತ್ತು. ಇದು ಬಂದು ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಅಥವಾ ಸುಂದರ್ಬನ್ ನ್ಯಾಷನಲ್ ಪಾರ್ಕ್. ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇದು ಡೌನ್ ಟು ಅರ್ತ್ ಅಲ್ಲಿ ತಗೊಂಡಿರುವಂತ ನ್ಯೂಸ್. ಈ ಒಂದು ಟೈಗರ್ ರಿಸರ್ವ್ ಏರಿಯಾ ಏನಿದೆಯಲ್ಲ, ಅದನ್ನ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಪ್ರಪೋಸಲ್ ನ ಅವರು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಗೆ ಪ್ರಪೋಸಲ್ ಆಲ್ರೆಡಿ ಕಳಿಸಿದ್ದಾರೆ. ಅಂಡ್ ಇದಕ್ಕೆ NTCA ಸ್ಟ್ಯಾಚ್ಯುಟರಿ ಬಾಡಿ, ಟೈಗರ್ ರಿಸರ್ವ್ಸ್ ಬಗ್ಗೆ ಅಥವಾ ಟೈಗರ್ಸ್ ಪಾಪ್ಯುಲೇಷನ್ಸ್ ಬಗ್ಗೆ ಕೇರ್ ತಗೊಳ್ಳೋಂತ ಒಂದು NTCA ಏನಿದೆಯಲ್ಲ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಇದು ಕ್ಲಿಯರೆನ್ಸ್ ಕೂಡ ಕೊಟ್ಟಿದೆ. ಈಗ ಏನಂತಂದ್ರೆ, ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಇಂದ ಒಂದು ಅಪ್ರೂವ್ ಸಿಗ್ಬೇಕು. ಸಿಕ್ಕಿದ್ರೆ ಈಗ ಎಕ್ಸ್ಪಾನ್ಷನ್ ಗೆ ಅಲೋ ಆಗುತ್ತೆ. ಇದು ಎಕ್ಸ್ಪಾನ್ಷನ್ ಮಾಡಿದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಆಗುತ್ತೆ. ಫಸ್ಟ್ ಲಾರ್ಜೆಸ್ಟ್ ಯಾವ್ದಪ್ಪ ಅಂತಂದ್ರೆ
ನೆನ್ಪಿಟ್ಕೊಳ್ಳಿ, ನಾಗಾರ್ಜುನ ಸಾಗರ್ ಶ್ರೀಶೈಲ ಟೈಗರ್ ರಿಸರ್ವ್ ಇದು ಆಲ್ರೆಡಿ UPSC ನಲ್ಲಿ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದು ಬಂದು ವೆಸ್ಟ್ ಬೆಂಗಾಲ್ ಇರುವಂತದ್ದು. ಇದರಲ್ಲಿ ವಿಶೇಷತೆ ಏನಂತಂದ್ರೆ ಇದು ಟೈಗರ್ ರಿಸರ್ವ್ ಹೌದು, ನ್ಯಾಷನಲ್ ಪಾರ್ಕ್ ಹೌದು, ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು. ಆಮೇಲೆ ಮ್ಯಾಂಗ್ರೋವ್ಸ್ ಅಲ್ಲಿ ಎಲ್ಲಾದ್ರೂ ಟೈಗರ್ಸ್ ಪಾಪ್ಯುಲೇಷನ್ ಸಿಗುತ್ತೆ ಅಂತಂದ್ರೆ ಅದು ಈ ಇಡೀ ಪ್ರಪಂಚದಲ್ಲೇನೆ ಈ ಸುಂದರ್ಬನ್ ಟೈಗರ್ ರಿಸರ್ವ್ ಅಲ್ಲಿ ಮಾತ್ರ. ಈ ಸುಂದರ್ಬನ್ಸ್ಗೆ ಹೆಸರು ಬಂದಿರೋದು ಇಲ್ಲಿ ಸುಂದರಿ ಟ್ರೀಗಳು. ಸುಂದರಿ ಟ್ರೀಸ್ ಏನಿದೆಯಲ್ಲ, ಆ ಸುಂದರಿ ಟ್ರೀಸ್ ಇರೋದಕ್ಕೆ ಇದಕ್ಕೆ ಸುಂದರ್ಬನ್ಸ್ ಅನ್ನೋ ಹೆಸರು ಬಂದಿದೆ. ಇಲ್ಲಿರೋ ಸ್ಪೀಶೀಸ್ ಕೂಡ ಆಲ್ರೆಡಿ ಕ್ವಶನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಫಿಶಿಂಗ್ ಕ್ಯಾಟ್ ಬಗ್ಗೆ ಕೇಳಿದ್ದಾರೆ. ಇರವಾಡಿ ಡಾಲ್ಫಿನ್ ಇದು ಫ್ರೆಶ್ ವಾಟರ್ ಡಾಲ್ಫಿನ್ ಇದ್ರ ಬಗ್ಗೆನೂ ಕ್ವಶನ್ಸ್ ಬಂದಿದೆ. ರಾಯಲ್ ಬೆಂಗಾಲ್ ಟೈಗರ್, ಸ್ವಲ್ಪ ಸ್ಪೀಶೀಸ್ ಬಗ್ಗೆನೂ ನೋಡ್ಕೊಳ್ಳಿ. ಇದೊಂದು ಸಣ್ಣ ಸುದ್ದಿ ಬಟ್ ಇಂಪಾರ್ಟೆಂಟ್ ಸುದ್ದಿ. ಪ್ರಳಯ್ ಅಂತ ಒಂದು ಮಿಸೈಲ್ ಬಗ್ಗೆ ಇದೆ. ಇದನ್ನೇನಂದ್ರೆ DRDO ಅವರು ಇಲ್ಲಿ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಒಡಿಸಾನಲ್ಲಿ ಟೆಸ್ಟ್ ಮಾಡಿದ್ದಾರೆ. ಇದು ಸಕ್ಸಸ್ಫುಲ್ ಟೆಸ್ಟ್ ಆಗಿದೆ. ಇದೊಂದು ಇಂಡಿಜಿನಿಯಸ್ ಡೆವಲಪ್ ಆಗಿರುವಂತಹ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಸಾಲಿಡ್ ಪ್ರೊಪೆಲೆಂಟ್ ನ ಯೂಸ್ ಮಾಡುತ್ತೆ. ಏನು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದ್ರೆ ನಮ್ಗೆ ಬೇಸಿಕಲಿ ಮಿಸೈಲ್ಸ್ ಗಳಲ್ಲಿ 2 ತರ ಬರುತ್ತೆ. ಒಂದು ಬ್ಯಾಲಿಸ್ಟಿಕ್ ಅಂತ ಹೇಳಿ, ಇನ್ನೊಂದು ಬಂದು ಕ್ರೂಸ್ ಮಿಸೈಲ್ ಅಂತ ಹೇಳಿ. ಸೊ 2 ತರ ಬರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಂದ್ರೆ ಇದನ್ನ ಪ್ಯಾರಾಬೋಲಿಕ್ ಟ್ರಜೆಕ್ಟರಿ ಫಾಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಾಂಟಿನೆಂಟ್ ಇಂದ ಲಾಂಚ್ ಮಾಡೋದು ಇನ್ನೊಂದು ಕಾಂಟಿನೆಂಟ್ ಹೋಗಿ ಬೀಳುವಂತದ್ದು ರೇಂಜಸ್. ಸೊ ಇನ್ನೊಂದು ಬಂದ್ಬಿಟ್ಟು ಇಷ್ಟು ಹೈಟ್ ಹೋಗೋದಿಲ್ಲ, ಆಲ್ಮೋಸ್ಟ್ ಮೀಡಿಯಂ ರೇಂಜ್ ಅಲ್ಲಿ, ಅಂದ್ರೆ ವಿತಿನ್ ಅಟ್ಮಾಸ್ಫಿಯರ್ ರೇಂಜ್ ಅಲ್ಲೇ ಫಾಲೋ ಮಾಡ್ತೀವಿ. ಮತ್ತೆ ಈ ಕ್ರೂಸರ್ ಮೇಜರ್ ಇನ್ನೊಂದು 2-3 ತರ ಟೈಪ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಬ್ಸೋನಿಕ್, ಮತ್ತೆ ಸೂಪರ್ ಸೋನಿಕ್, ಮತ್ತೆ ಹೈಪರ್ ಸೋನಿಕ್, ಈ ತರದೆಲ್ಲ ಬರ್ತಾ ಹೋಗುತ್ತೆ. ಅಂದ್ರೆ ವಿಂಡ್ ಆಫ್ ದ ಸ್ಪೀಡ್ ಮೇಲೆ ಕೆಟಗರಿ ಮಾಡ್ತಾ ಹೋಗ್ತಾರೆ. ವಿಂಡ್ ಆಫ್ ಸ್ಪೀಡ್ ಸೇಮ್ ಇದ್ರೆ ಸಬ್ಸೋನಿಕ್, ಅದಕ್ಕಿಂತ 1ರಿಂದ 5 ಪಟ್ಟು ಇತ್ತು ಅಂತಂದ್ರೆ ಸೂಪರ್ ಸೋನಿಕ್, 5ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಹೈಪರ್ ಸೋನಿಕ್, ಈ ತರ ಮಾಡ್ತಾ ಹೋಗ್ತಾರೆ. ಇದೇ ರೀತಿ ಬ್ಯಾಲಿಸ್ಟಿಕ್ ಮಿಸೈಲ್ ಬಂದು ಅದರ ರೇಂಜ್ ಮೇಲೆ ಮತ್ತೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಸರ್ಫೇಸ್ ಟು ಸರ್ಫೇಸ್, ಅರ್ತ್ ಟು ಸರ್ಫೇಸ್ ಆಗುತ್ತೆ. ಈ ರೀತಿಯಲ್ಲಿ ಕೆಟಗರಿ ಮಾಡುತ್ತೆ. ಈ ಒಂದು ಪ್ರಳಯ್ ಏನಿದೆಯಲ್ಲ ಇದ್ರ ರೇಂಜ್ ಬಂದು 200ರಿಂದ 500 ಕಿಲೋಮೀಟರ್ ಅಂತೆ. ಈ ರೇಂಜ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನ್ಯೂಕ್ಲಿಯರ್ ಸಂಬಂಧಪಟ್ಟಂಗೆ ವೇರಿಯಸ್ ವಾರ್ ಹೆಡ್ಸ್ ನ ಕ್ಯಾರಿ ಮಾಡೋಷ್ಟು ಕೆಪಾಬಿಲಿಟಿನ ಹೊಂದಿದೆ. ಇದ್ರ ಸಂಬಂಧಪಟ್ಟಂಗೆ ಒಂದು 4 ಫ್ಯಾಕ್ಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್. ಇಲ್ಲಿ ಏನಾಗಿದೆ ಅಂತಂದ್ರೆ IMF ತನ್ನ ಒಂದು ರಿಪೋರ್ಟ್ ನೇಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ತುಂಬಾ ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನೋ ರಿಪೋರ್ಟ್ ಅಲ್ಲಿ ಇಂಡಿಯಾ ಮತ್ತೆ ಗ್ಲೋಬ್ದು ನೆಕ್ಸ್ಟ್ ಇಯರ್ದು ಅಂದ್ರೆ 2025-26 ಒಂದು GDP ಗ್ರೋತ್ ಹೆಂಗಿರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದೆ. ಇದೇನ್ ಹೇಳುತ್ತೆ ಅಂತ ಇಂಡಿಯಾದ GDP ಗ್ರೋತ್ ಬಂದು 2025-26ಕ್ಕೆ 6.4% ಇರುತ್ತೆ. ಮೊದಲು ಕಡಿಮೆ ಹೇಳಿತ್ತು, ಈಗ ಅದನ್ನ ಪ್ರೆಡಿಕ್ಟ್ ಮಾಡಿ 6.4 ಅಂತ ಹೇಳಿದೆ. ವರ್ಲ್ಡ್ GDP ಬಂದು 3% ಅಷ್ಟು ಅಥವಾ 3.1% ಅಷ್ಟು ಇರುತ್ತೆ ಅಂತ ಪ್ರೆಡಿಕ್ಟ್. ರಿಪೋರ್ಟ್ ಇಂಪಾರ್ಟೆಂಟ್. IMF ಇಷ್ಟೇ ರಿಪೋರ್ಟ್ ಅಲ್ಲ, ಇನ್ನೊಂದಷ್ಟು ರಿಪೋರ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ಆಗ್ಬೋದು, ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಆಗ್ಬೋದು, ಆಮೇಲೆ ಫಿಸಿಕಲ್ ಮಾನಿಟರಿ ರಿಪೋರ್ಟ್ ಆಗ್ಬೋದು. ಎಲ್ಲ ರಿಪೋರ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. IMF ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು IMF ಬಗ್ಗೆ ನೋಡ್ಬೇಕು ಅಂತಂದ್ರೆ ಇದು 1944 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಬ್ರಿಟನ್ ಕಾನ್ಫರೆನ್ಸ್ ಅಂತ ಹೇಳಿ ನಡೆಯುತ್ತೆ 1944 ಅಲ್ಲಿ. ಅದಾದ್ಮೇಲೆ ವರ್ಲ್ಡ್ ಬ್ಯಾಂಕ್ ಮತ್ತೆ IMF ಎರಡು ಒಟ್ಟಿಗೆ ಎಸ್ಟಾಬ್ಲಿಷ್ ಆಗ್ತವೆ. ಇದರಲ್ಲಿ 190 ಕಂಟ್ರೀಸ್ ಇದೆ. ಇಂಡಿಯಾ ಬಂದಿದ್ರು ಫೌಂಡಿಂಗ್ ಮೆಂಬರ್ಸ್ ಇದೆ. ಇಟ್ ಈಸ್ ಪಾರ್ಟ್ ಆಫ್ UN, ಅಂದ್ರೆ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿ ವರ್ಕ್ ಮಾಡುತ್ತೆ UN ಗೆ. ಅಂಡ್ ಇದನ್ನ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಕಂಟ್ರಿ ದಿವಾಳಿ ಆಗ್ತಾ ಇದೆ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಂದ ಸಫರ್ ಆಗ್ತಾ ಇದೆ ಅಂತಂದಾಗ ಈ IMF ಬಂದು ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಬೇರೆ ರೀತಿಯ ಸಾಲಗಳ ಒಂದು ಅವಕಾಶ ಇದ್ರಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ SDR ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇದರಲ್ಲಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳಿ, ಅಂದ್ರೆ ಒಂದು ಎಕಾನಮಿಯ ಕಂಡೀಷನ್ ಮತ್ತೆ ಅದು IMF ಗೆ ಕೊಡ್ತಿರುವಂತ ಕಾಂಟ್ರಿಬ್ಯೂಷನ್ ಇದನ್ನೆಲ್ಲ ತಿಳ್ಕೊಂಡು SDR ನ ಅಲೋ ಮಾಡ್ತಾರೆ. SDR ಅಂತಂದ್ರೆ ಸಿಂಪಲ್ ಇದೊಂದು ಕರೆನ್ಸಿ ಅಂತಲ್ಲ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಂದ್ರೆ ಬಾಸ್ಕೆಟ್ ಆಫ್ ಕರೆನ್ಸಿ ಅಂತ ಹೇಳಿ. ಇದರಲ್ಲಿ US ಡಾಲರ್, ಯೂರೋ, ಚೈನೀಸ್ ರೆಮಿನ್ಬಿ, ಜಪಾನ್ ಯೆನ್ ಮತ್ತೆ ಬ್ರಿಟಿಷ್ ಪೌಂಡ್ಸ್ಗಳು ಇವೆಲ್ಲಾನು ಸೇರಿ ಈ ಬ್ಯಾಸ್ಕೆಟ್ ಅಲ್ಲಿ ಇರುತ್ತೆ. ಯಾವ ರೀತಿ IMF ಗೆ ಕಾಂಟ್ರಿಬ್ಯೂಟ್ ಮಾಡ್ತೀವೋ ಅದೇ ರೀತಿಯಾಗಿ ಅದನ್ನ ಡ್ರಾ ಮಾಡ್ಕೊಳ್ಳುವಂತ ಅವಕಾಶ ಕೊಟ್ಟು. ಆಮೇಲೆ ಈಗ ಇಂಡಿಯಾ ಕೂಡ SDR ಗೆ IMF ಗೆ ಕಾಂಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದೆ. ಇದನ್ನ KSL ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನಾವು ಎಷ್ಟು ಶೇರ್ ಹೋಲ್ಡರ್ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಯರ್ಲಿ 2.7 ಅಥವಾ 8 ಅನ್ಸುತ್ತೆ, ಎನ್ಶೋರ್ ಮಾಡ್ಕೊಳ್ಳಿ. ಸೊ ಅಷ್ಟು ಕಾಂಟ್ರಿಬ್ಯೂಷನ್ ಕೂಡ ನಾವು. ಓಕೆ, ಇದು ಇಂಡೈರೆಕ್ಟ್ ಮೆಥಡ್ ಅಲ್ಲಿ ನಾವು ಅದನ್ನು ಪೋರ್ಷನ್ಸ್ ನ ಕ್ಲೈಮ್ ಮಾಡಕ್ ನೋಡ್ತೀವಿ. ಇನ್ ಕೇಸ್ ಡೈರೆಕ್ಟ್ ಆಗಿ ಏನಾದ್ರು ಕ್ಲೈಮ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಅವಕಾಶ ಇದೆ, ರಿವರ್ಸ್ ಟ್ರಾಂಚೆ ಅಂತ ಹೇಳಿ. ರಿವರ್ಸ್ ಟ್ರಾಂಚೆ ಪೊಸಿಷನ್, ಇದ್ರ ಮೂಲಕ ಲೋನ್ಗಳನ್ನ ಪಡ್ಕೋಬಹುದು IMF ಇಂದ. ಇದನ್ನ UPSC ನಲ್ಲಿ ಕೇಳಿದ್ದಾರೆ. ಮೊನ್ನೆ ಶ್ರೀಲಂಕನ್ ಕ್ರೈಸಿಸ್ ಆದಾಗ ಕೂಡ ಇದನ್ನ ಅಪ್ಲೈ ಮಾಡ್ಕೊಂಡು ತಗೊಂಡಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪ್. ಬೌದ್ಧ ಧರ್ಮದ ಧಾರ್ಮಿಕ ಸ್ಥಳಗಳು ಯಾವುವು ಅಂತ ಕೇಳಿದಾಗ ನಾವು ಫಸ್ಟ್ ತಲೆಗೆ ಬರುವಂತದ್ದು ಸ್ತೂಪಗಳು, ಹೌದಲ್ವಾ? ಸ್ತೂಪಗಳು. ಸೊ ಈ ಸ್ತೂಪಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬುದ್ಧನ ಪಳೆಯುಳಿಕೆಗಳು ಅಥವಾ ಅವನು ಬಳಸಿದ ವಸ್ತುಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಈ ಸ್ತೂಪಗಳ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಆಗಿ ಯಾವಾಗಾದ್ರೂ ಓದೋಣ. ಈಗ ಯಾಕೆ ನಾನು ಪಳೆಯುಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಪಿಪ್ರವಾಹದ ಪಳೆಯುಳಿಕೆ ವಿಪ್ರವಾಹ ರಿಲೀಕ್ಸ್ ಏನಿದೆಯಲ್ಲ ಇದನ್ನ
1898 ಅಲ್ಲಿ ಎಕ್ಸ್ಕವೇಷನ್ ಟೈಮ್ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರು ವಿಲಿಯಂ ಕ್ಲಾಟೆಕ್ಸನ್ ಅವರು ಎಕ್ಸ್ಕವೇಷನ್ ಮಾಡಿ ಅಲ್ಲಿ ಸಿಕ್ಕಿದಂತಹ ಪಿಪ್ರವಾಹ ರಿಲಿಕ್ಸ್ ಏನಿದ್ರು ಅದನ್ನ ತಗೊಂಡೋಗ್ಬಿಟ್ಟಿದ್ರು. ಈಗ ಅದೇನಾಗುತ್ತೆ ಅಂತಂದ್ರೆ ಹಾಂಗ್ಕಾಂಗ್ ಅಲ್ಲಿ ಅದನ್ನ ಹರಾಜಾಗ್ತಿದ್ರು. ಸುಮಾರು 127 ವರ್ಷಗಳ ನಂತರ ಆ ಹರಾಜಿನಲ್ಲಿ ನಾವು ಅದನ್ನ ತಗೊಂಡಿದೀವಿ. ಸೊ ಈಗ ಅದೇನಾಗ್ತಾ ಇದೆ ಅಂದ್ರೆ ಇಂಡಿಯಾಗೆ ರಿಟರ್ನ್ ಆಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಹಾಂಗ್ಕಾಂಗ್ ಇಂದ ಬರ್ತಾ ಇದೆ. ಯಾಕೆ ಈ ಪಿಪ್ರವಾಹ ಸ್ತೂಪದು ರಿಲಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಪ್ಲೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು ಉತ್ತರ ಪ್ರದೇಶದಲ್ಲಿ ಇದೆ. ಸೊ ಇದನ್ನ ಏನ್ಶಿಯಂಟ್ ಟೈಮ್ ಅಲ್ಲಿ ಕಪಿಲವಸ್ತು ಅಂತ ರೆಕಗ್ನೈಸ್ ಮಾಡಿದಂತ ಈ ಕಪಿಲವಸ್ತು ಬಂದು ಸಾಂಖ್ಯದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ. ಸಾಂಖ್ಯ ಮುನಿ ಅಂತ ಕರಿತೀವಿ ಗೌತಮ ಬುದ್ಧನಿಗೆ. ಅಂದ್ರೆ ಅವನಿದ್ದಂತ ಕ್ಲಾನ್ ಯಾವುದು ಅಂತಂದ್ರೆ ಸಾಂಖ್ಯ ಕ್ಲಾನ್. ಸೊ ಮತ್ತೆ ಇದನ್ನು ತಗೊಂಡೋಗಿ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಹಂಗಾಗಿ ಇದು ನ್ಯೂಸ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಟಾಪಿಕ್ ನಾವಿಕ್ ಬಗ್ಗೆ ಇದೆ. ಇದು ಆಲ್ರೆಡಿ UPSC ನಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇದೇನಾಗುತ್ತೆ ಅಂತಂದ್ರೆ ಜಸ್ಟ್ ಒಂದು ಅಪ್ಡೇಟ್. ಈಗ ಆಲ್ರೆಡಿ 7 ಸ್ಯಾಟಲೈಟ್. ನಾವಿಕ್ ಅಂತಂದ್ರೆ ಏನಿಲ್ಲ, ನಮ್ದೇ ಆದಂತ ಒಂದು GPS ಸಿಸ್ಟಮ್. ನಾವಿಕ್ ಅಂತಂದ್ರೆ ಇದನ್ನ ಏನೇನು ಹೇಳ್ತೀವಿ ಅಂತಂದ್ರೆ IRNSS ಅಂತ ಹೇಳ್ತೀವಿ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಈಗ ನಾವು GPS ಸಿಸ್ಟಮ್ ಏನ್ ಯೂಸ್ ಮಾಡ್ತಾ ಇದೀವಲ್ಲ ಅದು ನಮ್ದೇ ಸ್ವಂತದ್ದಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಇಸ್ರೋ ಲಾಂಚ್ ಮಾಡಿರುವಂತದ್ದು. ಇಂಡಿಪೆಂಡೆಂಟ್ ಆಗಿ ಬೇರೆ ಯಾವುದೇ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗದಂಗೆ ಸಿವಿಲಿಯನ್ ಪರ್ಪಸ್ಗಾಗ್ಲಿ ಅಥವಾ ಮಿಲಿಟರಿ ಪರ್ಪಸ್ಗಾಗ್ಲಿ ನಾವು ಯೂಸ್ ಮಾಡ್ಕೊಂತೀವಿ. ಇದೇನಂತಂದ್ರೆ ಇಂಡಿಯಾದಲ್ಲಿ ಕಂಪ್ಲೀಟ್ ಟೆರಿಟರಿನ ಮಾನಿಟರ್ ಮಾಡುತ್ತೆ. ಅದ್ರ ಜೊತೆಗೆ ಬಿಯಾಂಡ್ ಬಾರ್ಡರ್ ಸುಮಾರು ಅಪ್ ಟು 1500 ಕಿಲೋಮೀಟರ್ಸ್ ವರೆಗೂ ಕೂಡ ಇದನ್ನ ಮಾನಿಟರ್ ಮಾಡಿ ಡೇಟಾನ ಪ್ರೋಸೆಸ್ ಮಾಡುತ್ತೆ. ಈಗ ಆಲ್ರೆಡಿ ಇದರಲ್ಲಿ 7 ಸ್ಯಾಟಲೈಟ್ ಗಳನ್ನ ನಾವು ಲಾಂಚ್ ಮಾಡ್ತೀವಿ. ಇದೇ ಕ್ವಶನ್ ಕೇಳಿದ್ದು. 7 ಸ್ಯಾಟಲೈಟ್ ಗಳಲ್ಲಿ 3 ಜಿಯೋ ಸ್ಟೇಷನರಿಗೆ 3 ವರ್ಕ್ ಮಾಡ್ತಾರೆ. ಇನ್ನೊಂದು 4 ಜಿಯೋ ಸಿಂಕ್ರೋನಸ್ ಆರ್ಬಿಟ್ ಹಾಕಿದ್ವಿ. ಸೊ ಈಗ ಅಪ್ಡೇಟ್ ಅನ್ನೋ ರೀತಿನಲ್ಲೇ ಇದಕ್ಕೊಂದು ಸ್ವಲ್ಪ ಇನ್ನಷ್ಟು ಪ್ರಿಸೈಸ್ ತರಬೇಕು ಅಂತ ಹೇಳಿ ಇನ್ನ 3 ಸ್ಯಾಟಲೈಟ್ ಗಳನ್ನ ಆಡ್ ಮಾಡ್ತಾ ಇದ್ದಾರೆ. NVS 3, 4, 5 ನ ಆಡ್ ಮಾಡ್ತಾ ಇದ್ದಾರೆ ಬೈ 2026. ಅದಕ್ಕೆ ನ್ಯೂಸ್ ಇದೆ, ನೋಟ್ ಮಾಡ್ಕೊಳ್ಳಿ. ಇದೊಂದು ಸಿಂಪಲ್ ಟಾಪಿಕ್. K2-18b ಅಂದ್ರೆ ಏನು ಅಂತ ಕೇಳ್ತಾರೆ. ಇದೊಂದು ಎಕ್ಸೋ ಪ್ಲಾನೆಟ್ ಅಂತ ತಿಳ್ಕೊಂಡ್ರೆ ಸಾಕು. ಇದು ಬಂದು ನಕ್ಷತ್ರ ಪುಂಜಗಳಿದೆಯಲ್ಲ ಅದರಲ್ಲಿ ಸಿಂಹ ಅಥವಾ ಲಿಯೋ ಅಂತ ಏನ್ ಕರಿತೀವಲ್ಲ ಅಲ್ಲಿ ಇರುವಂತದ್ದು ಗೋಲ್ಡಿಲಾಕ್ ಝೋನ್ ಅಂತ ಕರಿತೀವಿ. ಗೋಲ್ಡಿಲಾಕ್ ಝೋನ್ ಅಂತ ಅಂದ್ರೆ ಸ್ಪೇಸ್ ಅಲ್ಲಿ ಎಲ್ಲಾದ್ರೂ ನೀರಿರುವಂತದ್ದು ಅಥವಾ ಜೀವಿಗಳು ಬದುಕುಳಿಯೋಕೆ ಏನಾದ್ರೂ ಅವಕಾಶ ಇರುವಂತ ಜಾಗ ಇದೆಯಾ ಅಂತ ಹೇಳ್ತೀವಿ, ಹುಡುಕ್ತಿವಲ್ಲ ಆ ಜಾಗನ ಗೋಲ್ಡಿಲಾಕ್ ಝೋನ್ ಅಂತ ಕರಿತೀವಿ. ಆ ಝೋನ್ ಅಲ್ಲಿ ಸಿಗುವಂತದ್ದೊಂದು ಅರ್ಥ ಒಂದು ಸೂಪರ್ ಎಕ್ಸೋ ಪ್ಲಾನೆಟ್ ಬಂದು K2-18b. ಸುಮಾರು 2-3 ವರ್ಷಗಳಿಂದ ಏನಾಗ್ತಿತ್ತು ಅಂತಂದ್ರೆ ಚೈನಾ ಮತ್ತೆ ಇಂಡಿಯಾದ ಈಸ್ಟರ್ನ್ ಬಾರ್ಡರ್, ಇದು ಚೈನಾ ಅಥವಾ ಇಲ್ಲಿ ಇಂಡಿಯಾ ಇತ್ತು ಅಂತ ಅನ್ಕೊಳ್ಳೋಣ. ಇದು ಅರುಣಾಚಲ್ ಪ್ರದೇಶ ಅಲ್ವಾ, ಇದು ಸಿಕ್ಕಿಂ. ಸೊ ಈ ಜಾಗದಲ್ಲಿ ಏನಾಗ್ತಿತ್ತು ಅಂದ್ರೆ ಇದು ದೋಕ್ಲಾಮ್ ವಿಶ್ವ ಅಂತ ಕರಿತೀವಿ. ಇಲ್ಲಿ ಭೂತಾನ್ ಬರುತ್ತೆ. ಇದೊಂದು ವ್ಯಾಲಿ ಇದೆ, ಇದನ್ನ ದೋಕ್ಲಾಮ್ ವ್ಯಾಲಿ ಅಂತ ಕರಿತೀವಿ. ಇಲ್ಲಿ ಯಾವಾಗ್ಲೂ ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಚೈನಾ ಏನಂತಂದ್ರೆ ಇಲ್ಲಿ ಬಂದು ಇದನ್ನ ಕವರ್ ಮಾಡ್ಬೇಕು ಅಥವಾ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡ್ಬೇಕು ಅಂತ. ಅಂದ್ರೆ ಚೈನಾ ಕಂಪ್ಲೀಟ್ ಆಗಿ ಇವನ್ ಅರುಣಾಚಲ್ ಪ್ರದೇಶ ಕೂಡ ಕ್ಲೈಮ್ ಮಾಡ್ತಾ ಇದೆ. ಚೈನಾ ಮತ್ತೆ ಇಂಡಿಯಾನ ಸಪರೇಟ್ ಮಾಡುವಂತಹ ಒಂದು ಲೈನ್ ಬರುತ್ತೆ. ಯಾವ ಲೈನ್ ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳ್ಬೇಕು ನನಗೆ. ಸೊ ಈ ಅರುಣಾಚಲ್ ಪ್ರದೇಶ ಕೂಡ ಕ್ಲೈಮ್ ಮಾಡ್ತಾ ಇದೆ. ಈ ಒಂದು ಎಸ್ಪೆಷಲಿ ಡೋಕ್ಲಾಮ್ ಮಿಷನ್ ಅಲ್ಲಿ ಅದು ಕಿತಾಪತಿ ಮಾಡ್ತದೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಒಂದು ಸ್ಟ್ರಾಟಜಿಕ್ ಮೂವ್ ಅನ್ನೋ ರೀತಿನಲ್ಲಿ ಈ ಒಂದು ಡೋಕ್ಲಾಮ್ ಏನು ಇದೆಯಲ್ಲ ವ್ಯಾಲಿ, ಅದರ ನಿಯರ್ ಬಂದು ಹಾ ವ್ಯಾಲಿ ಅಂತ ಒಂದು ವ್ಯಾಲಿ ಇದೆ. ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಭೂತಾನ್ಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಅಂದ್ರೆ ಭೂತಾನ್ಗೆ ಕನೆಕ್ಟ್ ಮಾಡ್ಕೊಂಡು ಒಂದು ರೋಡ್ ನ ಬಿಲ್ಡ್ ಮಾಡ್ತಾ ಇದೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಮತ್ತೆ ಭೂತಾನ್ಗೆ ಒಂದು ಒಳ್ಳೆ ರಿಲೇಷನ್ ಬೆಳೆಯುತ್ತೆ. ಮತ್ತೆ ಚೈನಾನ ಮಾನಿಟರ್ ಮಾಡ್ದಂಗ ಆಗುತ್ತೆ, ಅದಕ್ಕೆ ಕೌಂಟರ್ ಕೊಟ್ಟಂಗ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ರೋಡ್ ನ ಬಿಲ್ಡ್ ಮಾಡಿರೋಂಥವ್ರು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಒಂದು ಡೋಕ್ಲಾಮ್ ಒಂದು ಟ್ರೈ ಜಂಕ್ಷನ್ ಆಫ್ ಇಂಡಿಯಾ, ಚೈನಾ ಮತ್ತೆ ಭೂತಾನ್. ಫೆಬ್ರವರಿ 2025 ನಲ್ಲಿ ಮಣಿಪುರಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಗಳು ಜಾಸ್ತಿ ಆಯ್ತು. ಅಲ್ಲಿರುವಂತ ಟ್ರೈಬಲ್ಗಳು, ಫಾರ್ ಎಕ್ಸಾಂಪಲ್ ಮೈಟಿ ಆಗ್ಲಿ ಅಥವಾ ಕೂಕಿ ಆಗ್ಲಿ, ಕೆಲವರು ಅವ್ರದೇ ಆದಂತಹ ಒಂದು ಇದು ವಿಚಾರಗಳು. ಈಗ ಮೈಟಿ ಅವರಿಗೆ ST ಸ್ಟೇಟಸ್ ಬೇಕಿತ್ತು, ಕೂಕಿ ಅವರಿಗೆ ಅಂಡರ್ ರೆಪ್ರೆಸೆಂಟೇಟಿವ್ ಅನ್ನೋದೊಂದು ತಲೆನಲ್ಲಿತ್ತು. ಈ ರೀತಿಯಾಗಿ ಅವರವರಲ್ಲೇ ಮತ್ತೆ ಕಾನ್ಫ್ಲಿಕ್ಟ್ ಗಳಾಗ್ತಾ ಇತ್ತು. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಅದು ಕಂಟ್ರೋಲ್ ಬರಕ್ ಆಗ್ಲಿಲ್ವಲ್ಲ ಆ ಕಾನ್ಫ್ಲಿಕ್ಟ್ ಗಳು, ಸೊ ಅವಾಗ ಏನ್ ಮಾಡಿದ್ರು, ಮಣಿಪುರಲ್ಲಿ ಪ್ರೆಸಿಡೆಂಟ್ ರೂಲ್ ನ ಇಂಪೋಸ್ ಮಾಡಿದ್ರು. ಅಂದ್ರೆ 6 months ಬ್ಯಾಕ್. ಇದ್ರ ವ್ಯಾಲಿಡಿಟಿ ಇದ್ದಿದ್ದು 6 months. ಈಗ 6 months ಆಗೋಗಿದೆ. ಈಗ ಅದನ್ನ ಮತ್ತೆ ಎಕ್ಸ್ಟೆನ್ಷನ್ ಮಾಡಬೇಕು, ಅಂದ್ರೆ ಅಲ್ಲಿ ಇನ್ನ ಸ್ವಲ್ಪ ಕಂಟ್ರೋಲ್ ತಗೋಬೇಕು ಅಂತೇಳಿ ಲೋಕಸಭಾನಲ್ಲಿ ಈ ಒಂದು ಪ್ರೆಸಿಡೆಂಟ್ ರೂಲ್ ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಲೋಕಸಭಾದಲ್ಲಿ ಪಾಸ್ ಮಾಡಿದ್ರೆ ಸಾಕ, ಇಲ್ಲ ಅಗೇನ್ ಅದು ರಾಜ್ಯಸಭಾದಲ್ಲಿ ಕೂಡ ಅಪ್ರೂವ್ ಆಗಬೇಕಾಗಿದೆ. ಈಗ ಅಲ್ಲಿಗೂ ಕೂಡ ಕಳಿಸಿದ್ದಾರೆ. ಹಾಗಿದ್ರೆ ಏನಕ್ಕೆ ಪ್ರೆಸಿಡೆಂಟ್ ರೂಲ್ ಏನಕ್ಕೆ ಇಂಪೋಸ್ ಮಾಡ್ತಾರೆ? ಪ್ರೆಸಿಡೆಂಟ್ ರೂಲ್ ಏನಾಗುತ್ತೆ ಅಂತಂದ್ರೆ ಯಾವಾಗ ಸ್ಟೇಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಮಷಿನರೀಸ್ ಗಳು ಫಾಲೋ ಆಗೋದಿಲ್ಲ ಅಥವಾ ಸೆಂಟರ್ ಕೊಟ್ಟಂತ ಡೈರೆಕ್ಷನ್ ಗಳಿಗೆ ವಿರುದ್ಧವಾಗಿ ಸ್ಟೇಟ್ ಅಲ್ಲಿ ನಡೀತಾ ಇದೆ ಅಂತ ಗೊತ್ತಾದಾಗ ಅಂಡರ್ ಆರ್ಟಿಕಲ್ 356 ಯೂಸ್ ಮಾಡಿಕೊಂಡು ಪ್ರೆಸಿಡೆಂಟ್ ರೂಲ್ ನ ಇಂಪೋಸ್ ಮಾಡ್ತಾರೆ. ಎಲ್ಲಿ?
ಸ್ಟೇಟ್ಗಳಲ್ಲಿ. ನಾನು ಆಲ್ರೆಡಿ ಹೇಳ್ದಂಗೆ ಲ್ಯಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ, ಪೊಲಿಟಿಕಲ್ ಕ್ರೈಸಿಸ್ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಈ ಟೈಮಲ್ಲಿ ಇದು ಮಾಡ್ತಾರೆ. ಯಾವಾಗ ಇದನ್ನ ಪಾಸ್ ಮಾಡ್ತಾರಲ್ಲ ಅದನ್ನ ಸಿಂಪಲ್ ಮೆಜಾರಿಟಿನಲ್ಲಿ ಅಪ್ರೂವ್ ಮಾಡ್ಬೇಕಾಗತ್ತೆ ಲೋಕಸಭೆ. ವಿತಿನ್ 2 months ಅಲ್ಲಿ ಲೋಕಸಭೆನಲ್ಲಿ ಅಪ್ರೂವ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇದು ಅಪ್ರೂವ್ ಆಯ್ತು ಅಂತಂದಾಗ ಇದು 6 months ವರೆಗೂ ವ್ಯಾಲಿಡಿಟಿ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ಫೆಬ್ರವರಿಗೆ ಹಾಕಿದ್ರು, ಈಗ ಮತ್ತೆ ಅದನ್ನ ಎಕ್ಸ್ಟೆನ್ಷನ್ಗೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಮತ್ತೆ 6 ತಿಂಗಳು ಅಷ್ಟೇ ವ್ಯಾಲಿಡಿಟಿ ಇರುತ್ತೆ. ಮತ್ತೆ ಅದನ್ನ ಸಿಂಪಲ್ ಮೆಜಾರಿಟಿ ಜೊತೆ ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಅಪ್ ಟು 3 years ವರೆಗೂ ಅವಕಾಶ ಇದೆ. ಬಟ್ ಬಿಯಾಂಡ್ 1 year ನೀವೇನಾದ್ರೂ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತೀರಾ ಅಂತಂದ್ರೆ ಅದನ್ನ ಎಲೆಕ್ಷನ್ ಕಮಿಷನ್ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಲ್ಲಿ ಹೊಸದಾಗಿ ಗೌರ್ಮೆಂಟ್ ನ ಫಾರ್ಮ್ ಮಾಡಕ್ಕಾಗಲ್ಲ ಅಂತ ಹೇಳಿ. ಓಕೆ, ಏನಾಗುತ್ತೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಏನಿರುತ್ತಲ್ಲ ಅಲ್ಲಿ ಗೌರ್ಮೆಂಟ್ ಅದನ್ನ ರಿಪ್ಲೇಸ್ ಆಗುತ್ತೆ. ಮತ್ತೆ ಇನ್ನೊಂದು ಎಕ್ಸಿಕ್ಯೂಟಿವ್ ಅದನ್ನ ಟೇಕ್ ಓವರ್ ಮಾಡ್ತಾರೆ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತೆ ಸಿಎಂ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ ಯಾರು? ಪ್ರೆಸಿಡೆಂಟ್ ಇದನ್ನ ಟೇಕ್ ಓವರ್ ಮಾಡ್ಬಿಟ್ಟು ಈ ಒಂದು ಸ್ಟೇಟ್ ನ ಟೇಕ್ ಓವರ್ ಮಾಡಿ ಅಲ್ಲಿ ಅಧಿಕಾರ ನಡೆಸಕ್ ಶುರು ಮಾಡ್ತಾರೆ. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸಂಬಂಧಪಟ್ಟಂಗೆ ಲಾಗಳನ್ನ ಮಾಡಕ್ಕೆ ಶುರು ಮಾಡುತ್ತೆ. ಇದನ್ನ ಹೆಂಗಾದ್ರೂ ತೆಗಿಬೇಕು ಅಂತಂದಾಗ ಪ್ರೆಸಿಡೆಂಟ್ ಅವರ ಸ್ವಇಚ್ಛೆ ಒಂದೇ ಸಾಕಾಗುತ್ತೆ. ಈವನ್ ಪಾರ್ಲಿಮೆಂಟ್ ಇದ್ರ ಇನ್ವಾಲ್ವ್ ಆಗಿಲ್ಲ ಅಂತಂದ್ರೂ ಪ್ರೆಸಿಡೆಂಟ್ ಕೂಡ ಪ್ರೆಸಿಡೆಂಟ್ ರೂಲ್ ತೆಗಿಬಹುದಾಗುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬಂದು ಫೋರ್ಟ್ ಇನ್ ಕಲಬುರ್ಗಿಯ ಒಂದು ಕೋಟೆ ಸುದ್ದಿನಲ್ಲಿದೆ. ಏನಕ್ಕೆ ಅಂತಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸುಮಾರು 600 ವರ್ಷಗಳ ಹಳೆಯದಾದಂತಹ ಈ ಒಂದು ಕಲಬುರ್ಗಿ ಕೋಟೆ ಏನಿದೆ ಇದಕ್ಕೆ ಈಗ ರಿಸ್ಟೋರೇಷನ್ ಅವಶ್ಯಕತೆ ಇದೆ ಅಥವಾ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅವರು ತಮ್ಮ ಕಾರ್ಯಕ್ರಮದಲ್ಲೇ ಮೆನ್ಷನ್ ಮಾಡಿರೋ ರೀತಿ ಇದು ಪ್ರಪಂಚದ ಅತಿ ಉದ್ದನೆಯ ಕೆನಾನ್ ಅಥವಾ ಫಿರಂಗಿ ಅಂತ ಏನ್ ಕರಿತೀವಿ, ಈ ಮದ್ದುಗುಂಡುಗಳನ್ನ ಲಾಂಚ್ ಮಾಡಕ್ಕೆ ಯೂಸ್ ಮಾಡ್ತಾರಲ್ಲ ಫಿರಂಗಿ, ಅದು ಇದರಲ್ಲಿದೆ. ಜೊತೆಗೆ ಇದು ಏಷ್ಯಾದಲ್ಲೇನೆ 2ನೇ ಅತಿ ಅಗಲವಾದ ಮಾಸ್ಕ್ ಇದಾಗಿದೆ. ಮೊದಲನೇ ಮಾಸ್ಕ್ ಯಾವುದು ಅಂತಂದ್ರೆ ಮೆಕ್ಕಾದಲ್ಲಿ ನೋಡಕ್ ಸಿಗುತ್ತೆ ನಮ್ಗೆ. ಮೆಕ್ಕಾದಲ್ಲಿ ಅಲ್ ಹರಾಮ್ ಮೆಕ್ಕಾ, ಸೊ ಅದು ಬಂದು ಸೌದಿ ಅರೇಬಿಯಾದಲ್ಲಿರೋದಂತೂ ಲಾರ್ಜೆಸ್ಟ್ ಮಾಸ್ಕ್ ಆಫ್ ಏಷ್ಯಾ ಆಗುತ್ತೆ. ಇದು ಏಷ್ಯಾದಲ್ಲೇನೆ. ಸೊ ಇದು ಬಂದು ಸೆಕೆಂಡ್ ಲಾರ್ಜೆಸ್ಟ್ ಮಾಸ್ಕ್ ಇನ್ ಏಷ್ಯಾ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಲ್ಲದೆ ನಾ ಆಲ್ರೆಡಿ ಹೇಳಿರೋ ರೀತಿನೇ ಇದು ಬಹಮನಿ ಕಾಲದಲ್ಲಿ ಬಿಲ್ಡ್ ಆಗಿರುವಂಥದ್ದು. ಇನ್ನು ಸ್ಪೆಸಿಫಿಕ್ ಹೇಳ್ಬೇಕು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಮಹಮ್ಮದ್ ಶಾ ಬಿಲ್ಡ್ ಮಾಡಿರುವಂಥದ್ದು. ಇದು ಡಬಲ್ ಫೋರ್ಟಿಫಿಕೇಶನ್, ಅಂದ್ರೆ ಕೋಟೆ ಒಳಗಡೆ ಕೋಟೆ ಕಟ್ಟಿರುವಂಥದ್ದು. 2 ಫೋರ್ಟಿಫಿಕೇಶನ್ ಇದೆಯಂತೆ. ಫಿರಂಗಿ ಬಗ್ಗೆ ಮಾತಾಡ್ತಿದ್ವಲ್ಲ, ಅದು ಒಂದು ಸುಮಾರು 29 ಅಡಿಯಷ್ಟು ಉದ್ದಗಳಿದೆ. ನೋಡೋದಕ್ಕೆ ಈ ಕೋಟೆ ಒಳಗಡೆ ಜಮ್ಮಾ ಮಸೀದ್ ಕೂಡ ಇದೆ. ಇದು ಇಂಡೋ ಇಸ್ಲಾಮಿಕ್ ಸ್ಟೈಲ್ ನಲ್ಲಿ ಕಟ್ಟಿದ್ದಾರೆ. ಮುಂದಿನ ಸುದ್ದಿ ಬಂದು ಸರ್ಕಾರಿ IVF ಕ್ಲಿನಿಕ್ಗಳ ಬಗ್ಗೆ ಇದೆ. ಸರ್ಕಾರಿ IVF ಕ್ಲಿನಿಕ್ಗಳು, IVF ಅಂತಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತೇಳಿ, ಇನ್ವಿಟ್ರೋ ಫರ್ಟಿಲೈಸೇಷನ್ ಟೆಕ್ನಿಕ್ ಅಂತೇಳಿ. ಅಂದ್ರೆ ಸ್ವಾಭಾವಿಕವಾಗಿ ಯಾರಿಗೆ ಮಕ್ಕಳನ್ನ ಪಡೆಯೋದಕ್ಕೆ ಆಗಲ್ಲ ನಾನಾ ಕಾರಣಗಳಿಂದಾಗಿ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾದಲ್ಲಿನೇ ಇನ್ಫರ್ಟಿಲಿಟಿ 20-30% ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಕಾರಣಗಳಾಗ್ಬೋದು, PCOD ಆಗ್ಬೋದು, ಅಥವಾ ಹಾರ್ಮೋನಲ್ ಇಶ್ಯೂ ಆಗ್ಬೋದು, ಲೇಟ್ ಮ್ಯಾರೇಜಸ್ ಆಗ್ಬೋದು, ಅಥವಾ ಲೈಫ್ ಸ್ಟೈಲ್ ಆಗ್ಬೋದು. ಹೀಗೆ ಸಾಕಷ್ಟು ಕಾರಣಗಳಿಂದಾಗಿ ಸ್ವಾಭಾವಿಕವಾಗಿ ಮಕ್ಕಳನ್ನು ಪಡೆಯೋಕ್ಕಾಗಲ್ಲ ಅಂತ ಗೊತ್ತಾದಾಗ ಲ್ಯಾಬ್ ಕಂಡೀಷನಲ್ಲಿ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ, ಲ್ಯಾಬ್ ಕಂಡೀಷನಲ್ಲಿ ಫೀಮೇಲ್ ಎಗ್ ಮತ್ತೆ ಮೇಲ್ ಫರ್ಮ್ನ ಫ್ಯೂಸ್ ಮಾಡಿ ಗ್ಯಾಮೆಟ್ನ ಆ ಲ್ಯಾಬ್ ಕಂಡೀಷನಲ್ಲಿ ಗ್ರೋನ್ ಮಾಡೋವಂಥದ್ದು. ಸೊ ನಂತರ ಅದನ್ನ ತಾಯಿಗೆ ವಾಪಸ್ಸು ಇಂಜೆಕ್ಟ್ ಮಾಡುವಂಥದ್ದು. ಈ ಪ್ರೋಸೆಸ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಈ ಒಂದು ರೀತಿಯ ಮೂಲಕ ಮಕ್ಕಳನ್ನ ಪಡೆಯೋಕ್ಕೆ ಅವಕಾಶ ಇರುವಂಥದ್ದು. ಬಟ್ ಇದು ಪ್ರೈವೇಟಲ್ಲಿ ತುಂಬಾ ಕಾಸ್ಟ್ಲಿ. 1.5 ಲಕ್ಷದಿಂದ 4 ಲಕ್ಷದವರೆಗೂ ಇದು ಚಾರ್ಜ್ ಆಗುತ್ತೆ. ಸೊ ಹಂಗಾಗಿ ಇದು ಎಲ್ರಿಗೂ ಅವಕಾಶ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ, ಸರ್ಕಾರದ ವತಿಯಿಂದಲೇ ನಡೆಸಬೇಕು ಅಥವಾ ಎಲ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದಾನೇ ಸರ್ಕಾರಿ ಹಾಸ್ಪಿಟಲ್ಗಳನ್ನ ತೆಗಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೆ. ಇದಕ್ಕೆ ಅಂತಾನೆ 2023-24ರಲ್ಲಿ 6 ಕೋಟಿಗಳಷ್ಟು ದುಡ್ಡನ್ನ ಅಲಾಟ್ ಮಾಡಿ ಅನೌನ್ಸ್ ಮಾಡಿತ್ತು. ಈಗಾಗಲೇ ಸರ್ಕಾರಿ IVF ಕ್ಲಿನಿಕ್ಗಳು ಯಾವ್ದಾದ್ರು ಇದೆಯಾ ಅಂತಂದ್ರೆ ಹೌದು, ಒಂದಿದೆ. ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಬೆಂಗಳೂರಲ್ಲಿ ಇರುವಂಥದ್ದು. ಇದು ಆಲ್ರೆಡಿ ಒಂದು ರನ್ ಆಗ್ತಾ ಇದೆ. ಇಟ್ ಕಮ್ಸ್ ಅಂಡರ್ ಡೈರೆಕ್ಟ್ಲಿ ಲೈಕ್ ಗೌರ್ಮೆಂಟ್ ರನ್ ಇನ್ಸ್ಟಿಟ್ಯೂಷನ್ ಆಗಿದೆ. ಇದಲ್ಲದೆ ಈಗ ಇನ್ನು 3 ಕಡೆ ಇದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಕಿಮ್ಸ್ ಹುಬ್ಳಿ ಒಂದು, ಮೈಸೂರು ಮೆಡಿಕಲ್ ಕಾಲೇಜು ಮೈಸೂರು ಒಂದು, ಅದಾದ್ಮೇಲೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಲಬುರಗಿನಲ್ಲಿ. ಈ 3 ಕಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಈ ಗೌರ್ಮೆಂಟ್ ಈಗ ಮುಂದೆ ಬಂದಿರುವಂಥದ್ದು. ಈಗ ಮಿನಿಸ್ಟರ್ ಒಬ್ರು ಮಹಾಜನ್ ಕಮಿಷನ್ ಬಗ್ಗೆ ಸುದ್ದಿನಲ್ಲಿ ಮಾತಾಡಿದ್ದಾರೆ. ಕರ್ನಾಟಕ ಪರವಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಏನಪ್ಪಾ ಇದು ಮಹಾಜನ್ ಕಮಿಷನ್ ಅಂತಂದ್ರೆ, ಈ ಒಂದು ಕಮಿಷನ್ ಬಂದು ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ಸ್ಗೆ ಅದನ್ನ ರಿಸಾಲ್ವ್ ಮಾಡಕ್ಕೆ ಅಂತ ಸೆಟಪ್ ಮಾಡಿದ್ರು. ನಾವು ಪಾಲಿಟಿ ಅಥವಾ ಹಿಸ್ಟ್ರಿಯನ್ನು ಓದಿರ್ತೀವಿ.
ಸ್ವತಂತ್ರದ ನಂತರದಲ್ಲಿ ಸ್ಟೇಟ್ಗಳನ್ನ ಫಾರ್ಮೇಷನ್ ಮಾಡಬೇಕು ಅಥವಾ ಸ್ಟೇಟ್ಗಳನ್ನ ರಿಆರ್ಗನೈಸೇಷನ್ ಮಾಡಬೇಕು ಅಂತೇಳಿ ಕೆಲವೊಂದು ಕಮಿಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಬಂದು ದಾರ್ ಕಮಿಷನ್ ಆಗ್ಬೋದು, ಅಥವಾ JVP ಕಮಿಷನ್ ಆಗ್ಬೋದು, ಆಮೇಲೆ ಫಜಲ್ ಅಲಿ ಕಮಿಷನ್ ಆಗ್ಬೋದು. ಈ ಕಮಿಷನ್ಗಳಲ್ಲಿ ಫಜಲ್ ಅಲಿ ಕಮಿಷನ್ ಏನು ಬರುತ್ತಲ್ಲ, ಇದನ್ನೇ 1956 ಫಾರ್ಮ್ ಮಾಡ್ತಾರೆ. ಇದನ್ನ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಂತ ಕರೀತಾರೆ. ಸೊ ಈ ಒಂದು ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಏನು ರೆಕಮೆಂಡ್ ಮಾಡುತ್ತೆ ಅಂತಂದ್ರೆ, ಕೇವಲ ಭಾಷಾವಾರ ಅಲ್ಲದೆ ಅವರ ಕಲ್ಚರಲ್ ವಿಚಾರಗಳನ್ನು ತಲೆ ಇಟ್ಕೊಂಡು ಅಥವಾ ಅಡ್ಮಿನಿಸ್ಟ್ರೇಷನ್ ಫಿಸಿಬಿಲಿಟೀಸ್ ತಲೆ ಇಟ್ಕೊಂಡು ಸ್ಟೇಟ್ಗಳನ್ನ ಫಾರ್ಮೇಷನ್ ಮಾಡಬೇಕು ಅಂತ ಹೇಳುತ್ತೆ. ಬಟ್ ಮೆಜಾರಿಟಿ ಅದು ಒತ್ತು ಕೊಟ್ಟಿದ್ದು ಭಾಷಾವಾರು ಆಧಾರದ ಮೇಲೆ. ಸೊ ಹಾಗಾಗಿ ಇವ್ರೇನು ಮಾಡ್ತಾರೆ ಅಂದರೆ, ಕನ್ನಡ ಅತಿ ಹೆಚ್ಚಾಗಿ ಮಾತಾಡ್ತಿದ್ದಂಥ ಬೆಳಗಾವಿನ ಅಂದಿನ ಮೈಸೂರು ಅಂದರೆ ಕರ್ನಾಟಕಕ್ಕೆ ಜಾಯಿನ್ ಮಾಡ್ತಾರೆ. ಬಟ್ ಆದರೆ ಇದಕ್ಕೆ ಮಹಾರಾಷ್ಟ್ರ ಅಪೋಸ್ ಮಾಡುತ್ತೆ. ಯಾಕಂತಂದರೆ ಬೆಳಗಾವಿನಲ್ಲಿ ಮರಾಠಿ ಮಾತಾಡಿದ್ರೆ ಅದು ಮಹಾರಾಷ್ಟ್ರಗೆ ಸೇರಬೇಕು ಅಂತೇಳಿ. ಸೊ ಅವಾಗ ಏನು ಮಾಡುತ್ತೆ ಅಂತಂದರೆ, ಬೆಳಗಾವಿ ಒಂದೇ ಅಲ್ಲ, ಅದ್ರ ಜೊತೆಗೆ ಕಾರವಾರ, ನಿಪ್ಪಾಣಿ ಇವುಗಳು ಕೂಡ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತವೆ. ಆಗ 1966 ಮಹಾಜನ್ ಕಮಿಷನ್ ಅಂತ ಒಂದು ಫಾರ್ಮ್ ಮಾಡ್ತಾರೆ. ಈಗ ಅದೇ ಕಮಿಷನ್ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ಈ ಮಹಾಜನ್ ಕಮಿಷನ್ ಏನು ಮಾಡುತ್ತೆ ಅಂತಂದ್ರೆ, ಅಲ್ಲಿರುವಂಥ ಬಾರ್ಡರ್ ಏರಿಯಾಗಳನ್ನ ಸ್ಟಡಿ ಮಾಡಿಬಿಟ್ಟು ತನ್ನ ರಿಪೋರ್ಟ್ನ ಕೊಟ್ಟು, ಆ ರಿಪೋರ್ಟಲ್ಲಿ ಬೆಳಗಾವಿನ ಕರ್ನಾಟಕ ಜೊತೆನೇ ಇರಲಿ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಕೆಲವೊಂದು ಹಳ್ಳಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಜಟ್ಟ, ಸೊಲ್ಲಾಪುರ ಮತ್ತೆ ಅಕ್ಕಲಕೋಟೆ ಇವುಗಳನ್ನ ಕರ್ನಾಟಕಕ್ಕೆ ಕೊಡಬೇಕು. ಅದೇ ರೀತಿ ಕರ್ನಾಟಕದಲ್ಲಿರುವಂತಹ ನಂದಗಡ, ನಿಪ್ಪಾಣಿ ಮತ್ತೆ ಖಾನಾಪುರ ಇವುಗಳನ್ನ ಮಹಾರಾಷ್ಟ್ರ ಕೊಡಬೇಕು ಅಂತೇಳಿ ಹೇಳುತ್ತೆ. ಬಟ್ ಬೆಳಗಾವಿ ಕರ್ನಾಟಕಕ್ಕೆ ಬಂದಿದ್ದು ಮಹಾರಾಷ್ಟ್ರಗೆ ಸರಿ ಅನಿಸ್ಲಿಲ್ಲ. ಸೊ ಹಾಗಾಗಿ ಅದು ಒಪ್ಪಿಗೆ ಕೊಡೋದೇ ಇಲ್ಲ. ಜೊತೆಗೆ ಕಾಸರಗೋಡು ಕೇರಳದಲ್ಲಿ ಇರುತ್ತೆ, ಅದನ್ನು ಕೂಡ ಕರ್ನಾಟಕಕ್ಕೆ ಸೇರಿಸಬೇಕು ಅಂತೇಳಿ ಈ ಮಹಾಜನ್ ಕಮಿಷನ್ ಹೇಳುತ್ತೆ. ಇದಕ್ಕೆ ಆದ್ರಿಂದ ಕೇರಳ ಸರ್ಕಾರ ಕೂಡ ಒಪ್ಪಿಗೆ ಸಲ್ಲಿಸೋದಿಲ್ಲ. ಸೊ ಈಗೇನ್ ಮಾಡುತ್ತೆ ಅಂತಂದ್ರೆ, ಮಹಾರಾಷ್ಟ್ರ ಸ್ಟೇಟ್ ವರ್ಸಸ್ ಸ್ಟೇಟ್ ಅನ್ನೋ ಡಿಸ್ಪ್ಯೂಟ್ಸ್ ಬಂದಾಗ ಅದರ ಒರಿಜಿನಲ್ ಜ್ಯೂರಿಸ್ಟಿಕ್ಷನ್ಸ್ ಸುಪ್ರೀಂ ಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದೆ. ಬಟ್ ಕರ್ನಾಟಕ ಏನ್ ಮಾಡಿದೆ ಅಂತಂದ್ರೆ, ಮಹಾಜನ್ ಕಮಿಷನ್ ಏನ್ ನೀಡಿದೆಯಲ್ಲ ಅದು ಕರೆಕ್ಟ್ ಆಗಿದೆ ಅಂತೇಳಿ 100% ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ. ಸೊ ಹಾಗಾಗಿ ಸ್ಟಿಲ್ ಇದರಿಂದ ಯಾವುದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇಂದ ಕ್ಲಿಯರ್ ಆಗಿ ಔಟ್ಪುಟ್ ಬಂದಿಲ್ಲ. ಸೊ ಹಾಗಾಗಿ ಈಗ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಸ್ಟೇಟಸ್ ಕೋ ಮೇಂಟೈನ್ ಆಗ್ತಾ ಇದೆ, ಹೆಂಗಿದೆಯೋ ಹಂಗೆ ಮೇಂಟೈನ್ ಆಗ್ತಾ ಇದೆ. ಬಟ್ ಆದ್ರೆ ಬಾರ್ಡರ್ಗಳಲ್ಲಿ, ಎಸ್ಪೆಷಲಿ ಬೆಳಗಾವಿ ಅಂತ ಜಾಗಗಳಲ್ಲಿ ಈಗಲೂ ಕೂಡ ಕಾನ್ಫ್ಲಿಕ್ಟ್ ನಡೀತಾನೆ ಇದೆ. ಕನ್ನಡ ಪರ ಸಂಘಟನೆಗಳು ಮತ್ತೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಗಳ ಮಧ್ಯೆ ಘರ್ಷಣೆಗಳಾಗುವಂಥದ್ದು ವೆರಿ ಕಾಮನ್ ಆಗಿದೆ. ಆದ್ರಿಂದ ಮಿನಿಸ್ಟ್ರು ಬೆಳಗಾವಿನಲ್ಲಿ ಅಶ್ಯೂರೆನ್ಸ್ ಕೊಟ್ಟಿದ್ದು ಏನಂತ ಅಂದ್ರೆ, ಮಹಾಜನ್ ಕಮಿಷನ್ ಏನಿದೆಯಲ್ಲ ಅದು ನಮ್ಮ ಪರವಾಗಿ ಇದೆ, ಅದು ಕಾನ್ಸ್ಟಿಟ್ಯೂಷನಲ್ ರೀತಿನಲ್ಲೇ ಇದೆ. ಸೊ ಹಾಗಾಗಿ ಯಾರು ಅದ್ರ ಬಗ್ಗೆ ವರಿ ಮಾಡೋದು ಬೇಡ ಅಂತಾರೆ ಹೇಳಿರುವಂಥದ್ದು. ಇನ್ನೊಂದು ಸುದ್ದಿ ಅಂತಂದ್ರೆ, 16ನೇ ಶತಮಾನದಲ್ಲಿ ಕೋಸ್ಟಲ್ ಕರ್ನಾಟಕ, ಕರಾವಳಿ ತೀರಗಳನ್ನ ಆಳದಂತಹ ರಾಣಿ ಚೆನ್ನ ಭೈರಾದೇವಿ ಅವರು ಮತ್ತೆ ಸುದ್ದಿನಲ್ಲಿದ್ರು. ಏನಕ್ಕೆ ಅಂತ, ರಾಷ್ಟ್ರಪತಿ ಭವನಲ್ಲಿ ಅವರ ಹೆಸರಲ್ಲಿ ಒಂದು ಪೋಸ್ಟೇಜ್ ಸ್ಟಾಂಪ್ ಪೇಜ್ನ ರಾಷ್ಟ್ರಪತಿಯವರು ರಿಲೀಸ್ ಮಾಡಿರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಅವ್ರನ್ನ ರೈನಾ ದ ಪಿಮೆಂಟಾ ಎಂಬ ಬಿರುದಿನಿಂದ ಕರಿತಿದ್ರು. ರೈನಾ ದ ಪಿಮೆಂಟಾ ಅಂತಂದ್ರೆ ಕ್ವೀನ್ ಆಫ್ ಪೆಪ್ಪರ್ ಅಂತ, ಅಥವಾ ಮೆಣಸಿನ ರಾಣಿ ಅಂತ ಹೇಳ್ಬೋದು. ಸೊ ಏನಕ್ಕೆ ಅವ್ರನ್ನ ಅದ ರೀತಿ ಕರಿತಿದ್ರು ಅಂತಂದ್ರೆ, ಇವರು ಈ ಮೆಣಸಿನ ವ್ಯಾಪಾರ ತುಂಬಾ ಚೆನ್ನಾಗಿ ಪೋರ್ಚುಗೀಸ್ ಅವ್ರ ಜೊತೆ ನಡೆಸ್ತಿದ್ರು. ಸೊ ಹಾಗಾಗಿ ಪೋರ್ಚುಗೀಸ್ ಅವರು ಅವ್ರಿಗೆ ಆ ಬಿರುದನ್ನ ಕೊಟ್ಟಿದ್ದು. ಪೋರ್ಚುಗೀಸ್ ಅವ್ರಿಗೆ ಮೆಣಸು, ವಿಳ್ಳೆದೆಲೆ ಈ ತರದ ಒಂದು ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ, ರಫ್ತು ಮಾಡೋದಕ್ಕೆ ಇವರು ಭಟ್ಕಳ ಮತ್ತೆ ಹೊನ್ನಾವರ ಪೋರ್ಟ್ಗಳನ್ನ ಬಳಸ್ಕೊಂಡು. ಇನ್ನೂ ಒಂದು ಸ್ವಲ್ಪ ಇವ್ರ ಬಗ್ಗೆ ಡೀಟೇಲ್ ಆಗಿ ನೋಡಬೇಕು ಅಂತಂದ್ರೆ, ವಿಜಯನಗರದ ಸುಳ್ವ ಡೈನೆಸ್ಟಿ ಏನಿದೆಯಲ್ಲ ಅದೇ ಮನೆತನಕ್ಕೆ ಸೇರಿದಂತ ಇವರು ಲಾಂಗೆಸ್ಟ್ ರೈನ್ ಅಂದ್ರೆ ಭಾರತ ದೇಶ ಆಳಿದಂತ ರಾಣಿಯರಲ್ಲೇನೆ ಅತಿ ಹೆಚ್ಚು ವರ್ಷ ಆಳಿದಂಥವ್ರು ಇವರೇ. 54 ವರ್ಷ ಆಳಿದ್ದಾರೆ. ಸೊ ಅದೊಂದು ಇವರಿಗೆ ಹೆಗ್ಗಳಿಕೆ ಇದೆ. ಇವರ ಒಂದು ಕ್ಯಾಪಿಟಲ್ ಬಂದು ಗೇರುಸೊಪ್ಪ ಆಗಿತ್ತು. ಆಲ್ರೆಡಿ ಹೇಳ್ದಂಗೆ ಕೋಸ್ಟಲ್ ಕರ್ನಾಟಕನ ಇವರು ಆಳ್ತಾ ಇದ್ರು. ಇನ್ನು ಕಲ್ಚರಲ್ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ, ಚತುರ್ಮುಖ ಬಸದಿ ಕಾರ್ಕಳದಲ್ಲಿ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಮಿರ್ಜಾನ್ ಫೋರ್ಟ್ ಅಘನಾಶಿನಿ ರಿವರ್ ನಿಯರ್ ಅಲ್ಲಿ ಕಟ್ಟಿದ್ದಾರೆ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕಾಗತ್ತೆ. ಇನ್ನೊಂದು ಸಣ್ಣ ಸುದ್ದಿ ಅಂತಂದ್ರೆ, ಭಾರತದ ಮೊದಲ ಕ್ವಾಂಟಮ್ ಸಮಿಟ್, ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಸುಮಾರು ಸಲ ಡಿಸ್ಕಸ್ ಮಾಡಿದ್ವಿ. ಅದರ ಒಂದು ಸಮಿಟ್, ಭಾರತದ ಮೊದಲ ಕ್ವಾಂಟಮ್ ಸಮಿಟ್ ಎಲ್ಲಿ ನಡೀತು ಅಂತ ಕೇಳ್ತಾರೆ, ಬೆಂಗಳೂರು. ಇಲ್ಲೇನಾಗುತ್ತೆ ಅಂತಂದ್ರೆ, ಕೆಲವೊಬ್ರು ಇನ್ವೆಸ್ಟರ್ಸ್ಗಳು, ಪಾಲಿಸಿ ಮೇಕರ್ಸು, ಆಂಟ್ರಪ್ರನರ್ಸು ಅಥವಾ ಇಂಡಸ್ಟ್ರಿಯ ಒಂದು ಲೀಡರ್ಸ್ಗಳಾಗ್ಬೋದು, ಇವರೆಲ್ಲ ಸೇರಿ ವಿತ್ ಪಾಲಿಸಿ ಸಪೋರ್ಟು ಕರ್ನಾಟಕದ ಕ್ವಾಂಟಮ್ ಆಕ್ಷನ್ ಪ್ಲಾನ್ ನ ರಿಯಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಇನ್ವೆಸ್ಟರ್ಸ್ಗೆ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋಂಥ ಪ್ರೋಗ್ರಾಮ್ಗಳು ನಡೆಯುತ್ತೆ. ಕೇಳಿದ್ರೆ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಸಮಿಟ್ ಎಲ್ಲಿ ನಡೀತು ಅಂತ ಕೇಳ್ತಾರೆ, ಬೆಂಗಳೂರು. ಒಂದು ವಿಶೇಷವಾದಂಥ ಬ್ಲಡ್ ಗ್ರೂಪ್ ಈಗ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ಕೋಲಾರದಲ್ಲಿ ಸಿಕ್ಕಿದೆ. ನಮಗೆ ಗೊತ್ತಿದೆ ಬ್ಲಡ್ ಗ್ರೂಪ್ಸ್ ಅಂತ ಬಂದಾಗ A, B ಅಥವಾ AB ಇಲ್ಲ ಅಂತಂದ್ರೆ O ಅಂತ ಹೇಳ್ತೀವಿ.
ಎ ಅಂತಂದ್ರೆ ಎ ಆಂಟಿಜನ್ ಇರುವಂತದ್ದು, ಇದಕ್ಕೆ ಆಂಟಿಬಾಡೀಸ್ ಬಂದು ಬಿ ಇರುತ್ತೆ. ಅಂದ್ರೆ ಎ ಆಂಟಿಜನ್ ಇರುವಂತಹ ಬಾಡಿ ಬ್ಲಡ್ ಗ್ರೂಪ್ಗೆ ಬಿ ಕೊಡಕ್ಕಾಗೋದಿಲ್ಲ. ಸೊ ಎ ಆಂಟಿಜನ್ ಇರುವಂತದ್ದೇ ಕೊಡಬೇಕು, ಅಥವಾ ಬಿ ಆಂಟಿಜನ್ ಇರುವಂತದಕ್ಕೆ ಆಂಟಿಬಾಡಿ ಬಂದು ಎ ಆಗುತ್ತೆ. ಸೊ ಇವ್ರಿಗೆ ಬಿ ಬ್ಲಡ್ ಗ್ರೂಪೇ ಕೊಡಬೇಕು. ಸೊ ಈ ಒಂದು ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ 4 ಬ್ಲಡ್ ಗ್ರೂಪ್ಗಳನ್ನ ಮಾಡ್ಕೊಂಡಿದೀವಿ, ಎ ಬಿ ಓ. ಇಫ್ ಇನ್ ಕೇಸ್ ಏನಾದ್ರು RH ಫ್ಯಾಕ್ಟರ್ ಇತ್ತು ಅಂತಂದ್ರೆ ಅದನ್ನ ಪಾಸಿಟಿವ್ ಅಂತ ತಗೋತೀವಿ, ಇಲ್ಲ ಅಂತಂದ್ರೆ ಜಸ್ಟ್ ಎ ಅಥವಾ ಎ ನೆಗೆಟಿವ್ ಅಂತ ಕರಿತೀವಿ. ಸೊ ಈ ರೀತಿ ಬ್ಲಡ್ ಗ್ರೂಪ್ಗಳನ್ನ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಇಲ್ಲಿ ವಿಶೇಷ ಏನಾಗಿದೆ ಅಂತಂದ್ರೆ, ಈಗ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಆಂಟಿಜೆನ್ ಅಂತೇಳಿ ಬ್ಲಡ್ ಗ್ರೂಪ್ನ ರೆಕಗ್ನೈಸ್ ಮಾಡೋದಕ್ಕೆ, ಈ ಒಂದು ಪ್ರಾಮಿನೆನ್ಸ್ ಆಂಟಿಜೆನ್ನೇ ರೆಕಗ್ನೈಸ್ ಮಾಡದಿರುವಂತಹ ಒಂದು ಬ್ಲಡ್ ಗ್ರೂಪು ಅಥವಾ ಮಾಡೋಕ್ಕಾಗದೇ ಇರುವಂತಹ ಬ್ಲಡ್ ಗ್ರೂಪು ಈಗ ನಮಗೆ ಕರ್ನಾಟಕದಲ್ಲಿ ಸಿಕ್ಕಿದೆ. ಅದನ್ನ CRIB ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಕ್ರೋಮರ್ ಬ್ಲಡ್ ಗ್ರೂಪ್ ಸಿಸ್ಟಮ್ ಅಂತೇಳಿ, ಅಂದ್ರೆ ಕ್ರೋಮೋಸೋಮಲ್ಸ್ ಅಲ್ಲಿ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಆಬ್ಸೆನ್ಸ್ ಆಫ್ ಹೈ ಪ್ರಿವೆಲೆನ್ಸ್ ಆಫ್ ಆಂಟಿಜೆನ್. ಮೊದಲು ಆ ಬ್ಲಡ್ ಗ್ರೂಪ್ನ ಇವರು O ಪಾಸಿಟಿವ್ ಅಂತ ಅನ್ಕೊಂಡಿದ್ರು, ಬಟ್ ಆಮೇಲೆ ನೋಡಿದ್ರೆ ಅದು ಯಾವುದಕ್ಕೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಇದನ್ನ ಬೆಂಗಳೂರಿನ TTK ಬ್ಲಡ್ ಸೆಂಟರ್ ಜೊತೆಗೆ ಇಂಟರ್ನ್ಯಾಷನಲ್ ಬ್ಲಡ್ ಗ್ರೂಪ್ ರೆಫರೆನ್ಸ್ ಲ್ಯಾಬೊರೇಟರಿ, UKಯ ಇಂಟರ್ನ್ಯಾಷನಲ್ ಬ್ಲಡ್ ಗ್ರೂಪ್ ರೆಫರೆನ್ಸ್ ಲ್ಯಾಬೊರೇಟರಿ ಕೂಡ ಕನ್ಫರ್ಮ್ ಮಾಡಿದೆ. ಈ ರೀತಿಯಾಗಿ ಯಾಕೆ ಚೇಂಜಸ್ ಆಗಿರ್ಬೋದು ಅಂತಂದ್ರೆ ಮೇ ಬಿ ಜೆನೆಟಿಕ್ ಡೈವರ್ಸಿಟಿ ಅಥವಾ ಮ್ಯೂಟೇಷನ್ ಇಂತ ಇರ್ಬೋದು ಅಂತಾನು ಕೆಲವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ರಿಸರ್ಚ್ ಆಗಬೇಕಾಗಿದೆ. ಸಿಂಪಲ್ ಕ್ವಶನ್ಸ್ ಕೇಳ್ಬೋದು. ಎಲ್ಲಿ ಫಸ್ಟ್ ರೆಕಗ್ನೈಸ್ ಆಗಿದೆ ಅಂದ್ರೆ ಕರ್ನಾಟಕ ಅಥವಾ ಕೋಲಾರದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ಅಥವಾ CRIB ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಒಂದು ಯುನಿಕ್ ಬ್ಲಡ್ ಗ್ರೂಪ್ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು. ಇಲ್ಲೊಂದು ಸುದ್ದಿ ಇದೆ, ಕರ್ನಾಟಕದಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಏನಾಗುತ್ತಲ್ಲ ಅದು ಕ್ಲೀನ್ ಆಗಿ ಆಗುವಂಥದ್ದು, ಅಂದ್ರೆ ಕರಪ್ಟ್ ಫ್ರೀ ಆಗುವಂಥದ್ದು, ಜೊತೆಗೆ ಲೀಗಲ್ ಆಗಿ ಆಗುವಂಥದ್ದು, ಯಾವುದೇ ರೀತಿಯ ಅಕ್ರಮಗಳಿಗೆ ಅವಕಾಶ ಕೊಡದೆ ಲೀಗಲ್ ಆಗುವಂಥದ್ದನ್ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಈಗ ಫೇಸ್ಲೆಸ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂತಗೆ ಸಂಬಂಧಪಟ್ಟಂಗೆ ಒಂದು ಆಕ್ಟ್ ತಂದಿದ್ರು. ಅದ್ರ ಹೆಸರು ಬಂದು ರಿಜಿಸ್ಟ್ರೇಷನ್ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ 2025 ಅಂತೇಳಿ. ಅದು ಫೆಬ್ರವರಿ 2024ರಲ್ಲಿ ತಂದಿದ್ರು. ಬಟ್ ಅದನ್ನ ಗವರ್ನರ್ ಅವರು ಪ್ರೆಸಿಡೆಂಟ್ ಅವ್ರಿಗೆ ಕಾಯ್ದಿರಿಸಿದ್ರು. ಈಗ ಪ್ರೆಸಿಡೆಂಟ್ ಅವರು ಅದಕ್ಕೆ ಸೈನ್ ಮಾಡಿದ್ದಾರೆ. ಸೊ ಈಗ ಅದು ಆಕ್ಟ್ ಆಗಿ ಈ ಆಕ್ಟ್ ಮೂಲಕ ಏನಂತಂದ್ರೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ ಸಬ್ ರಿಜಿಸ್ಟ್ರೇರ್ ಆಫೀಸ್ಗೆ ಹೋಗಿ ಅಲ್ಲಿ ಗಂಟೆಗಟ್ಟಲೆ ಕಾಯೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಅದಕ್ಕೆ ಫಿಸಿಕಲ್ ಪ್ರೆಸೆನ್ಸ್ ಬೇಕಾಗೇ ಇಲ್ಲ. ಎಲೆಕ್ಟ್ರಾನಿಕ್ ಸಪೋರ್ಟ್ ಮೂಲಕ ಡಾಕ್ಯುಮೆಂಟ್ಸ್ಗಳನ್ನ ಇಂಟಿಗ್ರೇಷನ್ ಮಾಡಿಕೊಂಡು ಇವನ್ ಫ್ರಮ್ ರಿಮೋಟ್ ಏರಿಯಾ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ತಾ ಹೋಗ್ಬೋದು. ಮತ್ತೆ ಬೇರೆ ಬೇರೆಯ ಒಂದು ಲ್ಯಾಂಡ್ ರೆಕಾರ್ಡು, ಇನ್ಕಮ್ ಟ್ಯಾಕ್ಸ್, ಮುನ್ಸಿಪಲ್ ಕಾರ್ಪೊರೇಷನ್ಸ್ಗಳಿಗೆ ಇದನ್ನ ಲಿಂಕ್ ಮಾಡೋದಕ್ಕೂ ಕೂಡ ಅವಕಾಶ ಸಿಗುತ್ತೆ. ಈ ಒಂದು ವಿಡಿಯೋ ಸರಣಿಗೆ ನಾವು ಸತತವಾಗಿ 2 ತಿಂಗಳ ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ನ ಮುಗಿಸಿದ್ದೀವಿ. ಸೊ ಮುಂದಿನ ವಾರನೂ ಕೂಡ ಸುಮಾರು ಒಂದು 20 ರಿಂದ 25 ಇಂಪಾರ್ಟೆಂಟ್ ಟಾಪಿಕ್ಗಳು ತಂದು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತು ಈ ಡಿಸ್ಕಸ್ ಮಾಡಿದಂಥ ಟಾಪಿಕ್ಗಳದ್ದು PDF ಕೂಡ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಸೊ ಅಲ್ಲಿ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.